ಪ್ರಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಇದು ನನ್ನ ಸಾಕ್ಷಿ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪ್ರಿಯ ವೀಕ್ಷಕರೇ, ಈವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಸಾಕ್ಷಿಗಳನ್ನು ಅನೇಕ ಜನರು ಬಂದು ತಮ್ಮ ಜೀವಿತದಲ್ಲಿ ದೇವರು ಮಾಡಿದ ಅದ್ಭುತಗಳನ್ನು ಅತಿಶಯಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಪ್ರಿಯರೇ, ಅನೇಕರಿಗೆ ಇದು ಆಶೀರ್ವಾದವಾಗಿದೆ. ಅನೇಕರಿಗೆ ಯೇಸು ಸ್ವಾಮಿ ಒಬ್ಬೊಬ್ಬರ ಜೀವಿತದಲ್ಲಿ ಯಾವ ರೀತಿಯ ಕಾರ್ಯಗಳನ್ನು ಮಾಡ್ತಾನೆ, ಯಾವ ರೀತಿ ಅವರಿಗೊಂದು ರಕ್ಷಣೆಯನ್ನು ಕೊಡುತ್ತಾನೆ, ಅವರ ಜೀವಿತದಲ್ಲಿರುವ ಸಮಸ್ಯೆಗಳಿಂದ ಹೊರಗೆ ಬರುವುದಕ್ಕೆ ಯಾವ ರೀತಿ ಯಾವ ಮಾರ್ಗದಲ್ಲಿ ಆತನು ಅದ್ಭುತ ನಡೆಸುತ್ತಾನೆ, ಅನೇಕರು ಬಂದು ಅನೇಕರ ಅವರ ಜೀವಿತ ವೈಯಕ್ತಿಕವಾಗಿ ಅವರ ಜೀವಿತದ ಅನುಭವಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಪ್ರಿಯರೇ, ಈ ದಿನ ಕೂಡ ನಮ್ಮ ಮಧ್ಯದಲ್ಲಿ ಇದು ನನ್ನ ಸಾಕ್ಷಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಜೀವಿತದಲ್ಲಿ ಆದ ಅನುಭವವನ್ನು ಅವರು ಪಡೆದುಕೊಂಡ ರಕ್ಷಣೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವುದಕ್ಕಾಗಿ ಸಂತೋಷವಾಗಿ ನಮ್ಮ ಮಧ್ಯದಲ್ಲಿದ್ದಾರೆ. ರಾಜಪ್ಪ ಮತ್ತು ಶೋಭಾ ಅವರ ಕುಟುಂಬವಾಗಿ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವ. ಸ್ವಾಗತ ಸಿಸ್ಟರ್. ತುಂಬ ಸಂತೋಷ, ಕುಟುಂಬವಾಗಿ ನೀವು ನಮ್ಮ ಮಧ್ಯದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೀವಿತದ ಬಗ್ಗೆ ನಿಮ್ಮ ಒಂದು ಸಾಕ್ಷಿಯನ್ನು ಹಂಚಿಕೊಳ್ಳುವುದಕ್ಕಾಗಿ. ಯಾಕೆಂದರೆ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸಾಕ್ಷಿಯ ಮೂಲಕ ಅವರ ಜೀವಿತದಲ್ಲಿ ಕೂಡ ಈ ಒಂದನ್ನು ವೀಕ್ಷಿಸ್ತಿರುವಂಥವರ ಜೀವಿತದಲ್ಲೂ ಕೂಡ ಅನೇಕ ಸಮಸ್ಯೆಗಳು ಹಾದು ಹೋಗುತ್ತಿರಬಹುದು. ಅನೇಕರು ಅನೇಕ ಜೀವಿತರ ಸಾಕ್ಷಿಗಳನ್ನು ಕೇಳಿ ಅವರ ಜೀವಿತ ಆಶ್ರಯಿಸಲ್ಪಟ್ಟಿದ್ದಾರೆ ಅಂತ ಅನೇಕ ನಮಗೆ ಕರೆ ಮೂಲಕ, ಫೋನ್ ಕರೆಗಳ ಮೂಲಕ, ಅನೇಕರು ವಾಟ್ಸಪ್ಗಳ ಮೂಲಕ ಮೆಸೇಜ್ಗಳನ್ನು ತಿಳಿಯಪಡಿಸಿದ್ದಾರೆ. ಈ ದಿನ ನಮ್ಮ ಮಧ್ಯದಲ್ಲಿ ನೀವು ಇರುವುದು ನಮಗೆ ತುಂಬ ಸಂತೋಷ. ರಾಜಪ್ಪ ಬ್ರದರ್, ನೀವು ನಿಮ್ಮ ಊರು? ನಮ್ಮೂರು ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಕುಂಸಿ ಅಂತ ಪಕ್ಕದಲ್ಲಿ ಒಂದು ಹಳ್ಳಿ ಚಿಕ್ಕಮರ್ಸ ಅಂತ ಬರ್ತದೆ. ಚಿಕ್ಕಮರ್ಸ ಅಂತ ಸಾಗರ ರೋಡಲ್ಲಿ. ಸಾಗರ್ ರೋಡಲ್ಲಿ. ಹೌದು. ಅಲ್ಲಿ ನೀವು ಹುಟ್ಟಿ ಬೆಳೆದಂತ ಊರೆಲ್ಲ? ಊರು ಗ್ರಾಮ, ಅದು ಸಣ್ಣ ಹಳ್ಳಿ. ಈ ಸಣ್ಣ ಹಳ್ಳಿಯಲ್ಲಿ ನೀವು ಹುಟ್ಟಿ ಬೆಳೆದವರು. ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ನಾವು 3 ಜನ ಮಕ್ಕಳು, 2 ಗಂಡು, ನಾನೊಬ್ಬನೇ. ನೀವೊಬ್ರೆ? ನೀವು ಮೊದಲನವರ ಅಲ್ಲ ಕಡೆ? ನಾನೇ ಮೊದಲನೇವನು. ನೀವೇ ದೊಡ್ಡವರು? ಹೌದು. ನಿಮ್ಮಿಂದ ಇಬ್ರು ತಂಗಿ. ಹೌದು. ನಿಮ್ಮೊಂದು ಈ ಒಂದು ಸಣ್ಣ ಪ್ರಾಯ, ನೀವೊಂದು ಹಳ್ಳಿಯಲ್ಲಿ ಅಲ್ಲಿ ಬೆಳೆದು ಬರುವಂತ ಸಮಯದಲ್ಲಿ ನಿಮ್ಮೊಂದು ಸಣ್ಣ ಪ್ರಾಯ ಅದು ಯಾವ ರೀತಿ ಇತ್ತು? ನಾನು ಆ ಜನಾಂಗದಲ್ಲಿ ಜನಿಸಿ ನಮ್ಮ ಒಂದು ಬಡತನದ ಒಂದು ರೇಖೆಯಲ್ಲಿ ಬೆಳೆದಂಥವನು. ಆ ರೀತಿಯಲ್ಲಿ ಬೆಳೀತಾ ಇರ್ಬೇಕಾದ್ರೆ ನಮ್ಮ ತಂದೆ ತಾಯಿಗೆ ಭಾಳ ಕಷ್ಟ. ನಮಗೆ ಒಂದು ಶಾಲೆ ಓದ್ಸೋಕ್ಕಾಗಲಿ, ಒಂದು ಪೆನ್ನು ಪುಸ್ತಕಕ್ಕಾಗಲಿ ಅವ್ರದ್ದು ಹಣಕಾಸು ಇಲ್ಲದೆ ಅಂತ ಕಾಲ. ಅವಾಗ 75 ಪೈಸೆ ಕೂಲಿ ಮಾಡ್ತಾ ಇದ್ರು. 75 ಪೈಸೆ ಕೂಲಿ? 2 ರೂಪಾಯಿ ಲಾಸ್ಟ್ ನಮ್ಮ ತಂದೆ ತಾಯಿ ಕೂಲಿ ಮಾಡ್ತಾ ಇದ್ದದ್ದು. ಅವಾಗ ನಮಗೆ ಹಾಸ್ಕಣಕ್ಕೆ ಹೊತ್ಕೊಳಕ್ಕೂ ಕೂಡ ಗೋಣಿ ಚೀಲ ಅಷ್ಟೇ. ಕಷ್ಟ ಕಾಲದಲ್ಲಿ ನಾವು ನಮ್ಮ ತಂದೆ ತಾಯಿ ನಮ್ಮನ್ನ ಬೆಳೆಸಿ ದೊಡ್ಡಕ್ಕೆ ಮಾಡಿ ನಮ್ಮನ್ನ, ಆದರೂ ಅವರು ಶಕ್ತಿ ಮೀರಿ ಆ ಕಾಲದಲ್ಲಿ ನಮಗೆ ಒಂದು 10ನೇ ತರಗತಿ ವಿದ್ಯಾಭ್ಯಾಸ ಕೊಡಿಸಿದ್ರು. ಆ ಸಮಯದಲ್ಲಿ ಅಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಜೀವಿತ ಮಾಡುವಂತ ಸಮಯದಲ್ಲಿ ಸರಿಯಾದ ಮಲಗಲಿಕ್ಕೆ ವ್ಯವಸ್ಥೆ ಇಲ್ಲ, ಊಟ ಮಾಡ್ಲಿಕ್ಕೂ ಸರಿಯಾದ ವ್ಯವಸ್ಥೆ ಇಲ್ಲ, ಸರಿಯಾದ ಒಂದು ಸಂಬಳ ಇಲ್ಲ. ಅಂತ ಒಂದು ಕಷ್ಟಪಟ್ಟಾದ್ರೂ ನಿಮಗೆ 10ನೇ ತರಗತಿ ಕಲಿಯುವವರೆಗೂ ನನಗೆ ನನ್ನ ತಂದೆ ತಾಯಿ ಸಹಾಯ ಮಾಡಿದ್ರು. ಆಗ ನಿಮಗೆ ಆ ಒಂದು ಪ್ರೀತಿಯಲ್ಲಿ ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ತಂದೆ ತಾಯಿ ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿದಿರಿ. ಕಷ್ಟದೊಂದು ಅನುಭವವನ್ನು ಅನುಭವಿಸಿಕೊಂಡು ನೀವು ಬೆಳೆದು ಬಂದಂತ ಒಂದು ಸಹೋದರ ನೀನಾಗಿದ್ದೀರಿ. ನೀವು SLC ತನಕ ಹೋಗುವಂತ ಸಮಯದಲ್ಲಿ ಕುಟುಂಬದ ಮತ್ತೆ ನಿಮ್ಮ ತಂಗಿ ಅವರೆಲ್ಲ ಒಟ್ಟಿಗೆ ನೀವು ಪ್ರೀತಿಯಲ್ಲಿ ಭಯಭಕ್ತಿಯಲ್ಲಿ ಇದ್ದ ಕುಟುಂಬವ? ಅದೇ, ಯಾಕಂದ್ರೆ ಕೆಲವು ಕುಟುಂಬದಲ್ಲಿ ಒಂದು ಭಯಭಕ್ತಿ ಇರುವುದಿಲ್ಲ, ಕೆಲವು ಕುಟುಂಬದಲ್ಲಿ ಬೇರೆ ಬೇರೆ ರೀತಿಯ ಒಂದು ಇದು ಇರ್ತದೆ. ಅಂತ ಒಂದು ಇದರಲ್ಲಿ ಇದ್ರ? ಇಲ್ಲ, ನಾವು ಕುಟುಂಬದಲ್ಲಿ ನಾವು ಬೆಳೀತಕ್ಕಂಥ ಒಂದು ನಾವು ಮಕ್ಕಳು ಮತ್ತು ತಂದೆ ತಾಯಿ ನಾವು ಒಂದೇ ಹೃದಯವಂತರಾಗಿದ್ವಿ. ಆ ಕಾಲದಲ್ಲಿ ಸಡನ್ನಾಗಿ ನಮ್ಮ ತಂದೆಗೆ ಬೈಪಾಸ್ ಸರ್ಜರಿ ಆಯ್ತು, ಹೊಟ್ಟೆ ಆಪರೇಷನ್. ನಾನು ಆವಾಗ SSLC ಓದ್ತಾ ಇದ್ದೆ. ಅದು ಆದ ನಂತರ ಅವರಿಗೆ ಮತ್ತೆ ಅನೇಕ ಸುಸ್ತುಗಳು ಬಂದವು. ಮನೇಲಿ ದುಡಿಮೆ ಮಾಡೋರು ಯಾರೂ ಇಲ್ದಂಗೆ, ನಮ್ಮ ತಾಯಿನೂ ಕೆಲಸ ಮಾಡ್ದಂಗೆ ಆದರು. ಲಾಸ್ಟಲ್ಲಿ ನಾನು ಈ ವಿದ್ಯಾಭ್ಯಾಸನ ಬಿಟ್ಟುಬಿಟ್ಟೆ. ಓದೋದ್ರ ಬಗ್ಗೆ ನನಗೆ ಗಮನ ಇಲ್ಲ, ಆದರೂ ನಾ ಬ್ರಿಲಿಯಂಟ್ ಸ್ಟೂಡೆಂಟು ಓದೋದ್ರಲ್ಲಿ.
ಮತ್ತು ನಾನು ಮರಗೆಲ್ಸಕ್ಕೆ ಕೂಲಿಗೆ ಹೋಗಕತ್ತಿದ್ದೆ ನಾನು ಮನೆ ಸಾಕ್ಸೋಕ್ಕೋಸ್ಕರ ತಂಗಿ ಮತ್ತು ಅಪ್ಪ ಅಮ್ಮ ನೋಡ್ಕೋಬೇಕು. ಆ ಕಾಲದಿಂದ ನಾನು ಮರಗೆಲ್ಸ ಶುರು ಮಾಡಿದೆ. ಈ ಆಚಾರ ಕಡೆ ಕೆಲಸ ಅಲ್ಲಿ ಕೆಲಸ ಮಾಡ್ತಾ ಮಾಡೋದು ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ಮನೆಗೆ ತಂದು ನನ್ನ ತಂಗಿಯರು ಮತ್ತು ನಮ್ಮ ಅಪ್ಪ ಕಾಯಿಲೆಗೆ ಮಾತ್ರೆ ಔಷಧಿ ಅದೆಲ್ಲ ಮಾಡ್ತಾ ಬಂದೆ. ಹಾಗೆ ನೀವು ಬೆಳೆದು ಬಂದೆ. ಈಗ ನೀವು ಬೆಳೆದು ಬರುವಂತ ಸಮಯದಲ್ಲಿ, ಯಾಕಂದ್ರೆ ನೀವು ಸಣ್ಣ ಪ್ರಾಯದಲ್ಲಿ ತಂದೆ ತಾಯಿ ಕಷ್ಟಪಟ್ಟು ನಿಮ್ಮ SLC ಮಾಡುವಾಗ ಕೊನೆಗೆ ತಂದೆಗೆ ಕೂಡ ಒಂದು ಸರ್ಜರಿ ಆಯ್ತು, ಮತ್ತೆ ತಂದೆಗೆ ಕೆಲಸ ಮಾಡಿ ತಾಯಿಗೂ ಕೂಡ ಸರ್ಜರಿ ಮಾಡಿಸಿದೆ, ಗಂಟ್ಲು ಆಪರೇಷನ್ ಮಾಡಿಸಿದೆ. ಆ ಟೈಮಲ್ಲಿ 18ನೇ ವರ್ಷದಲ್ಲಿ ತಾಯಿಗೂ ಕೂಡ ಒಂದು ಗಂಟ್ಲು ಕ್ಯಾನ್ಸರ್ ಆಪರೇಷನ್ ಮಾಡಿಸಿದೆ. ಒಂದು ಪರಿಸ್ಥಿತಿ, ಆ ಪರಿಸ್ಥಿತಿನಲ್ಲಿ ನಿಮಗೆ ಮತ್ತೆ ಶಾಲೆಗೆ ಹೋಗುವಂತ ಯಾವುದೇ ಭಾಗ್ಯ ನಮಗೆ ಯಾರು ಹಣ ಕೊಡೋರು ಇರ್ಲಿಲ್ಲ. ಅವತ್ತಿನ ಕಾಲದಲ್ಲಿ 10 ರೂಪಾಯಿ ಕೊಟ್ರೆ ಇವ್ರು ಯಾವ ತರ ತೀರಿಸ್ತಾರೆ ಅನ್ನೋ ಮಟ್ಟದಲ್ಲಿ ಇದ್ರು. ಹೌದು, ಯಾರು ಸಹಾಯ ಮಾಡೋದಿಲ್ಲ. ನಮ್ಮ ನೆಂಟರುಗಳಾಗ್ಲಿ ಬಂಧುಗಳಾಗ್ಲಿ ಎಲ್ಲ ದೂರ ಇದ್ರು ಅಷ್ಟೇ. ನಾವು ಕಷ್ಟಪಟ್ಟು ಆ ಆಚಾರ್ಯ ಮನೇಲಿ ಕೆಲಸ ಮಾಡ್ಕೊಂಡು ಅಲ್ಲಿಂದ ಸಿಗ್ತಕ್ಕಂಥದ್ದು ಒಂದು ಏನೋ ಸಂಬಳ ತಗೊಂಡೋಗಿ ಅವತ್ತಿನ ಗಂಜಿ ಊಟ ಮಾಡ್ತಾ ಇದ್ದೀವಿ ನಾವು ಆಸ್ಪತ್ರೆಗೆ ತೋರಿಸಿ. ಹಾಗೆ ನೀವು ಆ ಒಂದು ಕಷ್ಟದ ಜೀವಿತ, ಕಷ್ಟದ ಜೀವಿತ ಕೆಲಸ ಮಾಡಿಕೊಂಡು SLC ಆದ ಮೇಲೆ ಸಣ್ಣ ಪ್ರಾಯದಲ್ಲೇ ಆ ಒಂದು ಯೌವನ ಬರುವಂತ ಪ್ರಾಯದಲ್ಲೇ ನೀವು ಮನೆಯ ಪರಿಸ್ಥಿತಿ, ಯಾಕಂದ್ರೆ ಮನೆಯವರನ್ನೆಲ್ಲರನ್ನು ನೀವೇ ನೋಡ್ಬೇಕು, ಯಾಕಂದ್ರೆ ಇರುವವರು ನೀವು ಸಣ್ಣವರು, ಸೆಕೆಂಡ್ ತಂದೆ ತಾಯಿ ಅಂತ ಸರ್ಜರಿ ಆಗಿ ಇಬ್ಬರು ಅಂತ ಪರಿಸ್ಥಿತಿಯಲ್ಲಿದ್ದಾರೆ, ಅವರು ಕೆಲಸ ಮಾಡುವಂಗಿಲ್ಲ. ನೀವು ಕೆಲಸ ಮಾಡಿ ಜೀವಿಸುವಂತ ಸಮಯದಲ್ಲಿ ಒಂದು ಯೌವನ ಕಾಲದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ನೀವು ಬೆಳೆದು ಬಂದಿದ್ದೀರಿ? ಪರಿಸ್ಥಿತಿಗಳು ನನಗೆ ಪದೇ ಪದೇ ಮಕ್ಕಳು ಮೆಜಾರಿಟಿಗೆ ಬರ್ತಾರೆ, ಅವ್ರದ್ದು ಒಂದು ಹಂತ ತಲುಪಿಸ್ಬೇಕು ನಾನು. ಈಗ ನಾನು ಅಣ್ಣನಾಗಿ ತಂದೆ ತಾಯಿ ದುಡಿಯೋದಿಲ್ದಂಗೆ ಆದ್ರು ನಾನು ಆವಾಗ ಅವ್ರನ್ನ ವ್ಯವಸ್ಥಿತವಾಗಿ ಅವ್ರನ್ನ ಸುರಕ್ಷಿತವಾಗಿ ಕಳಿಸ್ಬೇಕಲ್ಲ. ನಾನು ನನ್ನ ಮೊದಲನೇ ತಂಗಿನ ನನ್ನ ರೀತಿಯಲ್ಲೇ ಮದುವೆ ಮಾಡ್ಕೊಡುವಂಥ ಒಂದು ಪರಿಸ್ಥಿತಿ ಬಂತು. ಅವಳಿಗೆ ವಯಸ್ಸಾಗಿತ್ತಾಗಲೇ ನಾನು ಅವಳಿಗೆ ಮದುವೆ ಮಾಡಿಕೊಟ್ಟೆ. ನಮ್ಮ ತಂದೆನ ದುಡಿತಾ ಇರಲಿಲ್ಲಲ್ಲ, ಅವಳಿಗೆ ಮದುವೆ ಮಾಡಿ ಅವಳಿಗೆ ಹೆಣ್ಮಕ್ಳು 3 ಜನ. ನಿಮಗೆ ಮದುವೆ ಆದ ಇಲ್ಲ, ನಾನೇ ಅವಳಿಗೆ ಫಸ್ಟ್ ಮದುವೆ ಮಾಡಿದೆ. ತಂಗಿಗೆ ಮದುವೆ ಮಾಡಿ ಆ ನಂತರದಲ್ಲಿ ಅವಳಿಗೆ 3 ಜನ ನನ್ನ ಮನೆಯಲ್ಲೇ ಇಟ್ಕೊಂಡು ಅವಳದ್ದು ಏನು ಆರೈಕೆ ಮಾಡಬೇಕು, ಪೋಷಣೆ ಮಾಡೋಕೆ ಎಲ್ಲದೂ ಕಳಿಸಿದೆ. ಅವಳು ಕಳಿಸ್ಕೊಟ್ಟು ಸಡನ್ಲಿ 6 ತಿಂಗಳಲ್ಲಿ ಅಷ್ಟೇ ಇನ್ನೊಬ್ಬಳ ತಂಗಿಗೆ ಅವಳಿಗೊಂದು ಏನೋ ಒಂದು ಕಾಯಿಲೆ ಬಂತು. ಅವತ್ತಿನ ಕಾಲದಲ್ಲಿ ನನಗೆ ಗೊತ್ತಿಲ್ಲ. ಇನ್ನೊಂದು ತಂಗಿಗೆ ಕಾಯಿಲೆ ಬಂದ್ಬಿಡ್ತು, ಭಾಳ ಒಂದು ಕೆಟ್ಟ ಕಾಯಿಲೆ, ಅದು ರಕ್ತ ಕುಸುಮ ರೋಗ ಅಂತ ಹೇಳ್ತಾರಲ್ಲ, ಆ ರೋಗ ಬಂದ್ಬಿಡ್ತು ಅವಳಿಗೆ. ಆ ಸಂದರ್ಭದಲ್ಲಿ ನನಗೇನು ತೋರಿಸಲಿಲ್ಲ. ಅಂದರೆ ನಾನು ಆ ಲೆವೆಲಿಗಾಗಲೇ ಬೆಳೆದಿದ್ದೆ, ಕೆಲಸ ಮಾಡ್ತಾ ಮಾಡ್ತಾ 100 ರೂಪಾಯಿ ಸಂಪಾದನೆವರೆಗೂ ಬಂದ್ಬಿಟ್ಟಿದ್ದೆ. ಆ ನಂತರದಲ್ಲಿ ನಾನು ದೊಡ್ಡ ಹಾಸ್ಪಿಟ್ಲಿಗೆ ಅವಳಿಗೆ ಸೇರಿಸಿ ಎಲ್ಲ ಚಿಕಿತ್ಸೆ ಮಾಡಿಸಿದಾಗ, ಇಲ್ಲ ಇದು ಮೆನ್ಸಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಅವಾಯ್ಡ್ ಮಾಡೋಕ್ಕಾಗ್ತಾ ಇಲ್ಲ ಅಂದರು. ಆ ನರ್ಸ್ ಪ್ರಾಬ್ಲಮ್ ಆದಾಗ ಅವಳಿಗೆ ಭಾಳ ತೊಂದರೆಗಳಾಗಿ ವೇದನೆಗಳು ಜಾಸ್ತಿ ಆದವು. ನಾವು ಆವಾಗ ಬರೀ ದೇವರಲ್ಲಿ ಹರಕೆ ಮಾಡ್ಕೊಳೋದು, ಎಲ್ಲ ದೇವರ ಹತ್ರ ಹೋಗಿ ಕುರಿ ಕಡಿಯೋದು, ಹಬ್ಬ ಮಾಡೋದು, ಕೋಳಿ ಕೊಯ್ಯೋದು, ಈ ಥರ ಒಂದು ನಮಗೆ ಸಂಭಾವನೆ, ದೇವ್ರುಗಳಿಗೆ ಸಂಭಾವನೆ ಕೊಡೋದು. ನಾವು ದುಡ್ದದ್ದು ಈ ಕಡೆ ಆದರೆ ಆಸ್ಪತ್ರೆಗೆ ಒಂದು ಕಡೆ ನಮ್ಮ ಕುಟುಂಬದ ಸಮಸ್ಯೆಗಳು, ಈ ದೇವ್ರು ನಂಬಿದ್ರೆ ಮತ್ತೆ ಯಾರು ಅಲ್ಲಿ ಇನ್ನೊಬ್ರು ಹೇಳ್ತಾರೆ, ಇದೆಲ್ಲ ಅದಕ್ಕಿಂತ ದೊಡ್ಡ ದೇವ್ರಿದೆ, ಅಲ್ಲಿ ಹೋಗಿ ಸರಿ ಆಗ್ತದೆ. ಜನಗಳು ಹೇಳಿದಂತ ಕಡೆಗೆ ಎಲ್ಲೆಲ್ಲಿ ಪೂಜಾ ಸ್ಥಳಗಳು ಎಲ್ಲ ಕಡೆಗಳಿಗೆ ಹೋಗಿ ಹೌದು ಹಣವನ್ನು ಹಾಕಿ ಪೂಜೆ ಮಾಡಿ ಬರೋದು. ಆದ್ರೂ ಬಿಡುಗಡೆ ಸಿಗ್ಲಿಲ್ಲ, ಕಡೆಗೂ ನಮಗೆ ಬಿಡುಗಡೆ ಸಿಗ್ಲಿಲ್ಲ. ನನ್ನ ನಂತರದಲ್ಲಿ ನನ್ನ ತಂಗಿ ಅವಳಿಗೆ ಸ್ವಸ್ಥತೆ ಮಾಡೋಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಮಾನಸಿಕ ಹಾಸ್ಪಿಟ್ಲ್ ಶ್ರೀಧರ್ ನರ್ಸಿಂಗ್ ಹೋಮ್ ಶಿವಮೊಗ್ಗ, ಅಲ್ಲಿ ಅಡ್ಮಿಟ್ ಮಾಡಿದೆ. ಮತ್ತೆ ಏನಾಯಿತು? ಮತ್ತೆ ಸ್ವಲ್ಪ ಶಾಕ್ ಟ್ರೀಟ್ಮೆಂಟ್ ಅದು ಮಾಡಿ ಕಳಿಸಿದ್ರು ಶ್ರೀಧರ್ ಡಾಕ್ಟ್ರು. ಮನೆಗೆ ಕರ್ಕೊಬಂದೆ ನಾನು. ಮನೆಗೆ ಕರ್ಕೊಬಂದು ಇಟ್ಕೊಂಡು ಮತ್ತೆ ಒಂದು ಸ್ವಲ್ಪ ಎಲ್ಲ ಕೆಲಸ ಮನೆಯಲ್ಲೇ ಸುಮ್ಮನೆ ಹಂಗೆ ಸೈಲೆಂಟಾಗಿ ಇರ್ತಿದ್ಲು ಅಷ್ಟೇ. ನಾನು ಒಂದು ದಿವಸ ಏನೋ ಒಂದು ಬೀಜ ಬಿತ್ತನೆ ತರಕ್ಕೆ ಹೋದಾಗ ಬೆಳಗಿನ ಜಾವ 5 ಗಂಟೆಗೆ ಎದ್ದು ನಾನು ಶಿವಮೊಗ್ಗ ಹೋಗ್ಬಿಟ್ಟೆ ಗೊಬ್ಬರ ತರಬೇಕು ಅಂತೇಳಿ. ಆಮೇಲೆ ನೋಡ್ತಾ ಇರ್ಬೇಕಾದ್ರೆ ನಾನು ಕೆಲಸದವ್ರು ಬರ್ತಾರೆ ಅಂತೇಳಿ ಬೇಗ ಬಂದುಬಿಟ್ಟೆ ಗೊಬ್ಬರ ತಗೊಂಡು. ನಮ್ಮನೆ ಬಾಗ್ಲಿಗೆಲ್ಲ ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ. ನಿಮಗೆ ಆಶ್ಚರ್ಯ ಆಯ್ತು, ಯಾಕೆ? ನನ್ನ ಜಮೀನು ಏನು ಮಾಡಿದ್ದೇನೆ, ಬೀಜ ಬಿತ್ತನೆ ಮಾಡೋ ಜಮೀನಲ್ಲಿ ಒಂದು ಬಾವಿ ಇತ್ತು, ಅಲ್ಲಿ ತೋಟ. ಅದು ಆ ತೋಟದಲ್ಲಿ ಇವಳು ನಾನು ಈ ಕಡೆ ಪಾಸ್ ಆದ ತಕ್ಷಣ ಹೋಗಿ ಬಾವಿ ಯಾರು ಸತ್ತೋಗ್ಬಿಟ್ಲು. ನನಗೆ ಗೊತ್ತಿಲ್ಲ. ನಾನು ಇಡೀ ಊರು ಜನ ಸೇರಿದೆ. ನಾನು ಗೊಬ್ಬರ ತಗೊಂಡು ಮನೆಗೆ ರೇಷನ್ ತಗೊಂಡು ಬೇಗ ಕೆಲಸಕ್ಕೆ ಟೈಮ್ ಆಯ್ತು ಅಂತ ಬರ್ತಾ ಇದ್ದೀನಿ. ಸಡನ್ಲಿ ನಾನು ಡಿಸ್ಪ್ಯಾಚ್ ಆಗಿಬಿಟ್ಟೆ. ಎಲ್ಲೆಲ್ಲಿ ಹೋದ್ರು ಕೇಳಿದಾರಲ್ಲ ಪ್ರಿಯರೇ, ಅನೇಕ ಕಡೆಗಳಿಗೆ ಹೋದರೂ ಕೂಡ ತನ್ನ ತಂಗಿಯ ಜೀವಿತದಲ್ಲಿ
ಅದರಿಂದ ಅವರಿಗೆ ಒಂದು ಸ್ವಸ್ಥತೆಯನ್ನು ಕಂಡುಕೊಳ್ಳಿಕ್ಕಾಗಲಿಲ್ಲ. ಕೊನೆಗೆ ಅವಳು ಆತ್ಮಹತ್ಯೆ ಬಾವಿಗೆ ಹಾರಿ ತನ್ನ ಜೀವಿತವನ್ನು ಕಳೆದುಕೊಂಡು ಬಂದಳು. ನಿಜವಾಗಿ ಆ ಒಂದು ಸಮಯದಲ್ಲಿ ತುಂಬ ಒಂದು ದುಃಖದ, ಯಾಕೆಂದರೆ ಯಾರು ಕೂಡ ಆ ಸಮಯದಲ್ಲಿ ಸಂತೈಸುವವರು ಅಥವಾ ಬಲಿಪಡಿಸುವವರು ಯಾರು ಆಗ ದೇವರ ಒಬ್ಬನೇ. ನಿಮ್ಮನ್ನು ಬಲಪಡಿಸಿ ಇವರಿಗೆ ನಿಲ್ಲಿಸಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಮತ್ತೆ ಅವರಾದ ಮೇಲೆ ಮತ್ತೆ ನಿಮಗೆ ಯಾವ ಪ್ರಾಯದಲ್ಲಿ ಮತ್ತೆ ಅದು ಇಲ್ಲಿಗೆ ಬಗೆಹರಿದಿಲ್ಲ. ನಮ್ಮದು ದೊಡ್ಡ ಗೋಳಾಟನೇ ಇದೆ ನಮ್ಮ ಮನೆ ಸಂಸಾರದ. ಇದು ನಮ್ಮ ತಂದೆ ಆ ಮಗಳ ಚಿಂತೆಯಲ್ಲಿ ಅವರು 4 ವರ್ಷ ಈಗಲೂ ಮಾತ್ರ ನುಂಗ್ತಾ ಇದ್ದಾರೆ. ಈಗಲೂ ತಂದೆಗೆ ಈಗ 60 ವರ್ಷ. ಈಗ 60 ವರ್ಷ. ನಮ್ಮ ತಂದೆ ಅವಳು ಸತ್ತೋದ್ಲು ಅಂತೇಳಿ, ಮಗಳು ಸತ್ತೋದ್ಲು ಅಂತಂದು ಇವರು ಇದುವರೆಗೂ ಮಾತ್ರ ನುಂಗ್ತಾನೆ ಇದ್ದಾರೆ. ಅವ್ರ ಜೀವಿತದಲ್ಲಿ ದೊಡ್ಡ ಅದ್ಭುತಗಳು. 5 ವರ್ಷ ಅವರು ಅಲ್ದ್ರು, ಮನೆ ಬಿಟ್ಟು ಬೇರೆ ಕಡೆ ಎಲ್ಲ ಹೋಗೋದು, ಮನೆ ಬಿಟ್ಟು ಚಾಕು ತಗೊಂಡು ಹೋಗೋದು, ಕಲ್ಲು ತಗೊಂಡು ಹೊಡಿಯೋಕೆ ಹೋಗೋದು, ಈ ಥರ ಪರಿಸ್ಥಿತಿಗಳು ನಮಗೆ ಅನುಭವಿಸಿದ್ವು. ನಂತರದಲ್ಲಿ ಎಲ್ಲದೂ ಸಮಾಧಾನ ಮಾಡ್ತಾನೆ ನಾನು ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಏನಾದ್ರು ಒಂದು ಸಾಧನೆ ಮಾಡೋಕೆ, ಇಲ್ಲಾಂದರೆ ನಮ್ಮ ತಂದೆ ತಾಯಿ ಮನೆ ಎಲ್ಲ ಒಂದು ಸ್ಮಶಾನ ಆಗ್ಬಿಡ್ತೈತೆ ಅಂತೇಳಿ ಮದುವೆ ಆಗೋ ನಿರ್ಧಾರ ತಗೊಳ್ಲಿಲ್ಲ ನಾನು. ಈ ಕಡೆ ಒಂದು ಕಡೆ ತಂಗಿ ಮದುವೆ ಮಾಡ್ಕೊಂಡೆ, ಈ ಕಡೆ ಇನ್ನೊಬ್ಬಳು ತಂಗಿ ಕಳ್ಕೊಂಡಿನಿ, ಬಂಧು ಮಿತ್ರರೆಲ್ಲ ದೂರ ಆಗ್ಬಿಟ್ರು. ಯೋಚನೆಗಳು ಬೇಕಾದಷ್ಟು ಯೋಚನೆಗಳು. ಹೌದು, ನಾನು ಚೆನ್ನಾಗಿದ್ದಾಗ ಎಲ್ಲರೂ ಬರ್ತಾ ಇದ್ರು, ಎಲ್ಲರೂ ದೂರ ಆದ್ರು. ನಾನು ಅದಕ್ಕೇನು ಚಿಂತೆ ಪಡಲಿಲ್ಲ. ನನಗೊಬ್ಬನ ದೇವರಿದ್ದಾನೆ ಕಾಪಾಡೋನು. ಅವ್ರು ಯಾರು, ನಾನು ಒಟ್ಟು ನಂಬ್ತಾ ಇದ್ದೆ ಅಷ್ಟೇ. ದೇವರಿದ್ದಾನೆ, ಯಾರು ಅಂತ ಗೊತ್ತಿಲ್ಲ, ಅವ್ರು ನಂಬಿ ನಾನು ಕೆಲಸ ಮಾಡ್ತೀನಿ. ನಾವು ನೋಡುದು ಮೇಲೆ ಮಾತ್ರ ದೇವರೊಬ್ಬನಿದ್ದಾನೆ. ಅದು ಈ ಜನ ಹೇಳಿದ್ಕೋಸ್ಕರ ನಾನು ನಾವು ಆ ದೇವರು ಈ ದೇವರು ಅಂತ ಮಾಡ್ತಾನೆ ಇದ್ವಿ. ನೋಡ, ನಾವು ಹೇಳಿದ್ರು ಅವ್ನು ಅಲ್ಲಿಗೆ ಹೋಗಿದ್ರೆ ಸರಿಯಾಗ್ತಿತ್ತು, ಹೋಗ್ತಾ ಇಲ್ಲ ನೋಡು, ಅವ್ರ ತಂದೆಗೆ ಸರಿಯಾಗ್ಬಿಡ್ತಿತ್ತು. ಈ ಥರ ಒಂದು ಕಲ್ಪನೆ ಮಾಡ್ತಾ ಇದ್ರು. ನಾನು ಅವರಿಗೋಸ್ಕರನಾದ್ರು ಹೋಗ್ಲೇಬೇಕಾಗಿತ್ತು ಆ ಸಂದರ್ಭದಲ್ಲಿ. ಯಾಕಂದ್ರೆ ನಿಮಗೆ ಕೂಡ ಒಂದು ಹೌದಾ, ಅವ್ರು ಹೇಳ್ತಾ ಇದ್ದಾರೆ ನನಗೆ ಹೋಗಿ ಅಲ್ಲಿ ಹೋದ್ರೆ ನಮ್ಮ ಸಮಸ್ಯೆ. ಹೌದು ಹೌದು, ನಿಜವಾಗಿ ಅದು ಬರುವಂತ ಇವತ್ತಿನ ಸಮಾಜದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇ ಅದಲ್ಲ ಜಾಸ್ತಿ ಅಲ್ಲ. ಮತ್ತೆ ನಿಮಗೆ ಇದೆಲ್ಲ ಆದ್ಮೇಲೆ ನಿಮಗೆ ಮದುವೆ ಬೇಡ, ಎಲ್ಲ ಜೀವಿತ ಸಾಕು, ಇಷ್ಟೇ ಕಷ್ಟಪಟ್ಕೊಂಡು ಈ ರೀತಿ ಎಲ್ಲ ಅನುಭವಿಸುವ ಮದುವೆ ಬೇಡ ಅಂತ ತೀರ್ಮಾನ ತೆಗೆದುಕೊಂಡವರು ಮತ್ತೆ ಯಾವ ರೀತಿ ನೀವು ಮದುವೆ ಮಾಡಿಕೊಳ್ಳಲಿಕ್ಕೆ ಒಂದು ಪ್ರೇರಣೆ ಆಯ್ತು? ಅಲ್ಲಿ ಒಂದು ಸಮಸ್ಯೆ ಉದ್ಭವ ಆಯಿತು. ನಮ್ಮ ತಂದೆ ತಾಯಿ ಇಬ್ಬರು ಕೆಲಸ ಮಾಡ್ತಾ ಇಲ್ಲ. ನಮಗೊಂದು ಊಟ ಮಾಡಿ, ನಂದು ಎಲ್ಲ ಊಟ ಮಾಡಿದೆ ಕೆಲ್ಸಕ್ಕೆ ಹೋದನು. ನನಗೇನು ಯಾರ್ದಾರ ಮನೆಗೆ ಹೋದ್ರೆ ಊಟಕ್ಕೆ ಬೆಳಗ್ಗೆನೆ ಕೊಡ್ತಿದ್ರು ನನಗೆ. ನನ್ನ ತಂದೆ ತಾಯಿಗೆ ಊಟ ಬೇಕಲ್ಲ. ಆ ಒಂದು ದೃಷ್ಟಿಯಿಂದ ನಾನು ಮದುವೆ ವಿಚಾರನೇ ನಾನು ಪ್ರಸಂಗ ಮಾಡಲಿಲ್ಲ ಇಲ್ಲಿ. ನನ್ನ ತಂಗಿ ನನ್ನ ಭಾವ ಬಂದರು, ಇಲ್ಲ ಎಲ್ಲಾದರೂ ನೀವು ಮದುವೆ ಮಾಡ್ಕೊಳ್ಳೇಬೇಕು ಅಂತಂದು ಒತ್ತಾಯ ಮಾಡಿ ಒಂದು 5-6 ದಿವಸ ಮನೆಯಲ್ಲೇ ಟೆಂಟ್ ಹಾಕ್ಬೋದು. ನಾನು ಎಲ್ಲಿ ಕನ್ಯೆ ನೋಡೋಕ್ಕಾಗಲಿ ಇಷ್ಟಪಟ್ಟನಲ್ಲ, ಎಲ್ಲಿ ಹೋಗ್ಲೂ ಇಲ್ಲ. ನಾನು ಮದುವೆ ಆಗ್ಬೇಕು ಅನ್ನೋ ನನ್ನ ತಲೆ ಒಳಗೆ ಇಲ್ಲ. ನಾನೊಂದು ಮನೆ ಕಟ್ಟಬೇಕು, ನಾನು 4 ಜನಂತೆ ಮನುಷ್ಯನಾಗಬೇಕು, ನನ್ನ ಫ್ಯೂಚರ್ ಚೇಂಜ್ ಮಾಡ್ಕೊಬೇಕು, ವಿದ್ಯಾಭ್ಯಾಸ ಹಾಳಾಯಿತು, ಈ ಥರದ್ದೊಂದು ಯೋಚನೆ ಅಷ್ಟೇ. ಆಮೇಲೆ ಲಾಸ್ಟಲ್ಲಿ ಇಲ್ಲ ನೀವು ಮದುವೆ ಆಗಲೇಬೇಕು ಅಂತ ಯಾರೋ ಒಂದು ಸಂಬಂಧ ತೋರಿಸಿದ್ರು, ತೀರ್ಥಹಳ್ಳಿ ತಾಲೂಕು ಹಣಗೆರೆ ಕಟ್ಟೆ ಅಂತ. ಅದೇ ಫಸ್ಟು ಇಲ್ಲ ಹೋಗಿ ಬಂದುಬಿಡೋಣ ಭಾವ ಅಂತಂದರು. ಆಯಿತು, ನಮ್ಮ ತಂಗಿ ನಾನು ನಮ್ಮ ಭಾವ ಒಂದು 4 ಜನ ಬಂದ್ವಿ. ಆವತ್ತಿನ ಕಾಲದಲ್ಲಿ ಇವ್ರು ನಮ್ಮ ಮಿಸಸ್ ಮನೆಗೆ ಹೋದಾಗ ನೋಡಿದರು, ಅವ್ರು ಏನೂ ಮಾತಾಡಲಿಲ್ಲ. ನೋಡಿದ್ರು, ನಾನು ಇವ್ರು ನೋಡಿದೆ, ಇಷ್ಟ ಇಲ್ಲ ಅಂತನೂ ಇಲ್ಲ, ಇಷ್ಟ ಇದೆ ಅಂತನೂ ಇಲ್ಲ. ಸೀದಾ ಮನೆಗೆ ಬಂದು ಒಂದು ಯೋಚನೆ ಮಾಡಿದೆ, ದೇವ್ರೆ ನಾನು ಎಲ್ಲಿ ಇವತ್ತಿನವರೆಗೂ ಹೆಣ್ಣು ನೋಡೋಕ್ಕೆ ಮದುವೆಗೆ ಅಂತ ಹೋಗಲಿಲ್ಲ. ಈ ಬಂದಂಥ ಸಂಬಂಧ ಒಳ್ಳೆಯದಾದರೆ ನನಗೆ ನೀ ಆಶೀರ್ವಾದ ಮಾಡು ಅಂತ ಬೇಡ್ಕೊಂಡೆ. ಸುಮ್ಮನೆ ಇದ್ಬಿಟ್ಟೆ ಆ ಕಡೆ. ಮತ್ತು ಇವರೆಲ್ಲ ಇಲ್ಲ ನಾನು ಅವರಿಗೆ ಸೈ ಕೊಡೋಣ ಅಂತ ಇವರು ಬಂದು ಎಲ್ಲ ಒಪ್ಪಿಗೆ ಆಯಿತು. ಅವತ್ತಿನ ಕಾಲದಲ್ಲಿ ನನಗೆ 4,000 ರೂಪಾಯಿ ವಧುದಕ್ಷಿಣೆ ಅಂತ ಕೊಟ್ಟಿದ್ದೆ. ಆ ಕಾಲದಲ್ಲಿ 4,000 ರೂಪಾಯಿ ಒಂದು ವಧುದಕ್ಷಿಣೆ ಅಂತ. ಅಂದರೆ ನಾವು ಬಡವರು, ಇವ್ರ ಮನೆ ಕಡೆ ಸ್ವಲ್ಪ ಅನುಕೂಲ ಇದ್ರು. ಅಂದರೆ ಇವರೆಲ್ಲ ದುಡಿಮೆ ಎಲ್ಲ ಚೆನ್ನಾಗಿ ಮಾಡಿ, ನಮ್ಮ ಕಷ್ಟದ ಜೀವಿತ, ಅವ್ರು ಒಂದು ಸ್ವಲ್ಪ ಎಲ್ಲ ಹೊಂದಾಣಿಕೆಯಿಂದ ಚೆನ್ನಾಗಿದ್ರು. ದೇವರು ಅದ್ಭುತ ಮಾಡಿದ್ರು. ಒಂದೇ, ಯಾಕಂದ್ರೆ ಕೆಲವರು ಒಂದು ಮದುವೆ ಆಗ್ಬೇಕಾದ್ರೆ ಕೆಲವು ಹುಡುಗಿಯರನ್ನು ನೋಡ್ಲಿಕ್ಕೆ ಹೋಗುದು. ನಾನು ಹಣಕ್ಕಾಗಿ ಯಾವತ್ತೂ ಆಸೆನೂ ಪಡಲಿಲ್ಲ, ಇವತ್ತು ಪಡ್ತಾ ಇಲ್ಲ. ನಮ್ಮ ಮಾವರದ ಅವ್ರು ನಮ್ಮ ತಂದೆ ಸಮಾನ. ನಮ್ಮ ಮಾವ ನಮ್ಮ ಅತ್ತೆ ಇದ್ದಾರಲ್ಲ, ಇವತ್ತು ಅವ್ರು ಕೂಡ ನಮ್ಮ ಹತ್ರ ಏನಾರು ಒಂದು ಮಾತಾಡೋಕ್ರೆ ಅವ್ರ ಮಕ್ಳ ಹತ್ರ ಬೇಕಾದ್ರೆ ಸ್ವಲ್ಪ ಜೋರಾಗಿ ಮಾತಾಡ್ಬೋದು. ನಮ್ಮ ಹತ್ರ ಇವತ್ತಿಗೂ ಅವ್ರ ಮಕ್ಕಳಿಗಿಂತ ನಮಗೆ ಹೆಚ್ಚಾಗಿ ನೋಡ್ಕೊಂತಾರೆ. ನಿಮ್ಮ ಆ ಸಮಯದಲ್ಲಿ ಮದುವೆ ಆಯಿತು. ಅದು ಎಷ್ಟನೇ ವಿಶ್ವದಲ್ಲಿ ಮದುವೆ ನೆನಪಿರ್ಬೋದು? ಎಷ್ಟು ವರ್ಷ ಆಯ್ತು ಈಗ? 90. ನನಗೆ 18 ವರ್ಷ. ಈಗ 18 ವರ್ಷ ಆಯ್ತು ನನ್ನ ಮದುವೆಯಾಗಿ. ಹೌದು. ಈಗ ನಾನು ಸಿಸ್ಟರ್ ಹತ್ರ ಕೇಳ್ತಾ ಇದ್ದೇನೆ. ಸಿಸ್ಟರ್,
ನಿಮ್ಮ ಒಂದು ಸಣ್ಣ ಪ್ರಾಯ ಹೇಗಿತ್ತು ಸಿಸ್ಟರ್? ಒಂದು ಬಾಲ್ಯ ಪ್ರಾಯ, ಮಕ್ಕಳ ಪ್ರಾಯ ಹೇಗಿತ್ತು? ನಾವು ಸಣ್ಣಕ್ಕಿದ್ದಲೆಲ್ಲ ತುಂಬ ಚೆನ್ನಾಗಿದ್ವಿ, ನಮ್ಮ ಮನೆ ಕಡೆ ಎಲ್ಲ ಚೆನ್ನಾಗಿದ್ರು, ಅನುಕೂಲವಾಗಿದ್ರು. ಅವಾಗ ನಾವೆಲ್ಲ ಸಣ್ಣವ್ರು, ನಮ್ಮ ತಂದೆ ಒಬ್ಬರೇ ದುಡಿಬೇಕಿತ್ತು. ದುಡ್ದು ನಾವು 3 ಜನ ಅಕ್ಕ ತಂಗಿಯರು. 3 ಜನ ಅಕ್ಕ ತಂಗಿಯರು, ಒಬ್ಬ ಅಣ್ಣ ಒಬ್ಬ ತಮ್ಮ, 5 ಜನ ಒಟ್ಟು 5 ಜನ. 7 ಜನಕ್ಕೆ ನಮ್ಮ ಅಪ್ಪ ಒಂದೇ ಸಾಕ್ಬೇಕಿತ್ತು. ಒಟ್ಟಿಗೆ ಎಷ್ಟು ಜನ ಮಕ್ಕಳು? ನಾವು 3 ಜನ ಅಕ್ಕ ತಂಗಿಯರು, ಒಬ್ಬ ಅಣ್ಣ ಒಬ್ಬ ತಮ್ಮ, ಒಟ್ಟು 7 ಜನ ಅಲ್ಲ 6 ಜನ 5 ಜನ ಆದ್ವಿ. ತಂದೆ ತಾಯಿ 7 ಜನ ಆದ್ರಲ್ಲ. 7 ಜನಕ್ಕೆ ನಮ್ಮ ತಂದೆ ಒಬ್ಬರೇ ದುಡ್ಡು ತರಬೇಕಿತ್ತು. ಅವಾಗ ನಮ್ಮ ಮನೆ ಕಡೆ ಆ ಕಡೆ ಎಲ್ಲ ಈ ಅಡಿಕೆ ಒಣಗ್ಲಿಕ್ಕೆ ತಟ್ಟಿ ಎಣಿತಾರಲ್ಲ, ಅದು ಜಾಸ್ತಿ ಆ ಕಡೆ ಅಣಗೆರೆ ತೀರ್ಥಹಳ್ಳಿ ಸೈಡ್. ಅದು ಡೈಲಿ ಮನೇಲಿ ನಾವು ಮಾಡ್ತಿದ್ವಿ ಸಣ್ಣಕ್ಕಿದ್ದಾಗ. ನಾವೆಲ್ಲರೂ ಶಾಲೆಗೆ ಹೋಗ್ತಾ ಇದ್ರು, ನಾನು ಶಾಲೆಗೆ ಹೋಗ್ತಾ ಇದ್ದೆ. ಅವಾಗ ನಮ್ಮ ತಾಯಿ ಹೆರಿಗೆ ಆದ ಟೈಮಲ್ಲಿ ಯಾರು ಬಾಣಿತನ ಮಾಡೋಕ್ಕಿರ್ಲಿಲ್ಲ, ಲಾಸ್ಟ್ ನನ್ನ ತಮ್ಮನಿಗೆ. ಆವಾಗ ನನಗೆ ಶಾಲೆ ಬಿಡಿಸ್ಬಿಟ್ರು, ನಾನೇ ಶಾಲೆ ಬಿಟ್ಬಿಟ್ಟೆ. ನಮ್ಮಮ್ಮ ಹೆರಿಗೆ ಆಗಿ ತಣ್ಣೀರಲ್ಲಿ ಅವರೇ ಕೆಲಸ ಮಾಡ್ತಾರಲ್ಲ. ನಾವು ಅದೇ ಸೇರಿದವಾಗಲೇ ಶಾಲೆ. ಅವಾಗ 1ನೇ ಕ್ಲಾಸೇ ಸೇರಿಸಿದ್ರು ನನಗೆ ಅವಾಗಲೇ. ಅದೇ ಸಣ್ಣ ಪ್ರಾಯದಲ್ಲಿ ನನಗೆ ನಾನೇ ಶಾಲೆಗೆ ಹೋಗ್ಲಿಲ್ಲ. ನಮ್ಮ ಅಮ್ಮಗೆ ತುಂಬಾ ಕಷ್ಟ ಆಗ್ತಿದೆ. ಇನ್ನು ದೊಡ್ಡವ್ರು 3 ಜನ ಅವರು ಅಳ್ತಾರೆ, ನಮ್ಮಮ್ಮ ಒಂದೇ ನೋಡ್ಕೊಳಕ್ ಆಗಲ್ಲ, ಕಷ್ಟ ಅಂದು ನಾನೇ ಶಾಲೆ ಬಿಟ್ಬಿಟ್ಟೆ. ಬಿಟ್ಟು ಮನೇಲಿ ತಟ್ಟಿ ಎಣಿತಾ ಇದ್ದೀವಿ ನಾವು. ಅಡಿಕೆ ಒಣಗ್ಸೋ ತಟ್ಟಿ ಎಣಿದ್ರ ಆ ದಿವ್ಸಕ್ಕೆ 3-4 ತಟ್ಟಿ ಎಣಿತಾ ಇದ್ದೀವಿ. ಅದರಲ್ಲೇ ನಮ್ಮ ಜೀವನ ಸಾಕ್ತಾ ಇತ್ತು. ನಮ್ಮ ಅಪ್ಪ ಸಲ್ಕೆ ಮಾಡ್ಕೊಡೋರು ನಾವು ಎಣಿತಾ ಇದ್ದೀವಿ. ಅದರಲ್ಲೇ ಬೆಳೀತಾ ಚೆನ್ನಾಗಿದ್ದೀವಿ. ಒಟ್ಟು ಮನೆ ಕಡೆ ಚೆನ್ನಾಗಿದ್ದು ಹಿಂಗೆ 18 ವರ್ಷಕ್ಕೆ ಮದುವೆ ಮಾಡಿದ್ರು ನಮಗೆ. 18 ವರ್ಷಕ್ಕೆ ಮದುವೆ ಆಯ್ತು. 18 ವರ್ಷಕ್ಕೆ ಮದುವೆ ಆಯ್ತು. ನಿಮಗೆ ಇವರು ನೋಡುವಾಗ ತುಂಬಾ ಖುಷಿ ಆಯ್ತು ಫಸ್ಟಿಗೆ ಬರುವಾಗ? ನಾವು ಒಟ್ಟು ನಮ್ಮ ತಂದೆ ತಾಯಿ ಎಲ್ಲಿ ತೋರಿಸ್ತಾರೆ ಅಲ್ಲೇ ಮದುವೆ ಆಗೋದು ಅಂತ ನಮ್ಮ ಆಸೆ ನಾವು ಹೇಳಲಿಲ್ಲ. ಅವ್ರು ಎಲ್ಲಿ ತೋರಿಸ್ತಾರೆ ಅಲ್ಲಿ ಮದುವೆ ಆಗ್ತೀವಿ ಅಂತ ನಾವು ಹೇಳಿದ್ವಿ. ಮತ್ತೆ ಬ್ರದರ್, ನಿಮ್ಮ ಮದುವೆ ಆದ ಮೇಲೆ ನಿಮ್ಮ ಒಂದು ಜೀವನ ಹೇಗಿತ್ತು? ನನ್ನ ಜೀವನ ಚೆನ್ನಾಗೇ ಇತ್ತು. ನಾನೊಬ್ಬ ದೊಡ್ಡ ವುಡ್ ವರ್ಕ್ ಕಾಂಟ್ರಾಕ್ಟ್ ಆದೆ. ಓಹೋ, ಮದುವೆ ಆದ ಮೇಲೆ? ಮದುವೆ ಆದ್ಮೇಲೆ ನಾನು ಒಂದು ಮರದ ಕೆಲಸಗಾರ, ಕಾಂಟ್ರಾಕ್ಟರ್, ಬಿಲ್ಡಿಂಗ್ ನಾನೇ ಸ್ವಂತ ತಗೊಂಡು ಕೆಲಸ ಮಾಡಿಸೋ ವ್ಯವಸ್ಥೆ. ಕೆಳಗಡೆ ಕೆಲವರು ಕೆಲಸದವರು? ನನ್ನ ಕೈ ಕೆಳಗಡೆ ನನ್ನ ಹತ್ರ ಒಂದು 20 ಜನ ಇದ್ರು. 20 ಜನ ಕೆಲಸದವರು ನನ್ನ ಹತ್ರ. 20 ಜನಕ್ಕೂ ಜಾಸ್ತಿ ಮಾಡ್ತಿದ್ರು ಒಂದೊಂದ್ಸರಿ. ನನಗೆ ಅವಶ್ಯಕತೆ ಇದ್ದಷ್ಟು ಜನ ಮಾತ್ರ ತಗೊಂತಿದ್ದೆ ಅಷ್ಟೇ. ನಾನು ಕಡೆಗಾಲದಲ್ಲಿ ನಾನು ಮಾಡ್ತಾ ಶೈನ್ ಆಗ್ತಾ ಬಂದೆ. ಸಿಟಿ ಲೆವೆಲಲ್ಲಿ ನಾನು ಶಿವಮೊಗ್ಗ ಜಿಲ್ಲೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿದ್ದೀನಿ. ನಮ್ಮ ಹಳ್ಳಿಯಲ್ಲಿ ನಾನು ಲೆಕ್ಕ ಇಲ್ಲದಷ್ಟು ಕೆಲಸ ಮಾಡಿದ್ದೀನಿ. ನಮ್ಮ ಶಿವಮೊಗ್ಗ ಜಿಲ್ಲೆ ಇಲ್ಲಿ ತೀರ್ಥಹಳ್ಳಿ ತಾಲೂಕು, ಬಸವನೆ ಆ ಕಡೆ ಎಲ್ಲ ಸೈಡ್ ಎಲ್ಲ ಕೆಲಸ ಮಾಡಿದ್ದೀನಿ. ಚಿಕ್ಕಮಂಗ್ಳೂರು, ಪ್ರತಿಯೊಂದು ಕಡೆ ಕೆಲಸದವ್ರನ್ನ ಇಟ್ಕೊಂಡು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಕೆಲಸ ಮಾಡಿಸಿದೆ. ಈ ಎಲ್ಲ ಬ್ರದರ್ ನೀವು ಕಾಂಟ್ರಾಕ್ಟರ್ ಕೆಲಸ ಮಾಡಿಕೊಂಡು ಈ ಎಲ್ಲ ಇರುವಂತ ಸಮಯದಲ್ಲಿ ನೀವು ಯೇಸು ಸ್ವಾಮಿಯನ್ನು ಯಾವ ರೀತಿ ಸ್ವಂತ ರಕ್ಷಣೆ ಅಂಗೀಕರಿಸಿದ್ರಿ? ರಕ್ಷಣೆ ಪಟ್ಟದ್ದು ಹೇಗೆ? ಕಷ್ಟ ಬಂದಾಗ ಯೇಸು ಸ್ವಾಮಿ ಯಾವ ರೀತಿಯ ಕಷ್ಟ ಬಂತು? ಈಗ ನನಗೆ ಬಂದಿದ್ದ ಕಷ್ಟ ಅಂತಂದ್ರೆ ನಾನು ಯಾಕಂದ್ರೆ ನೀವು ಹೇಳಿದಿರಿ ನಾನು ಒಬ್ಬ ಕಾಂಟ್ರಾಕ್ಟರ್, ನನ್ನ ಕೆಳಗಡೆ ಇಷ್ಟು ಜನ ಕೆಲಸದವರು ಇದ್ರು. ಹೌದು. ನನಗೆ ಏನು ಮದುವೆ ಆದ ಮೇಲೆ ಏನು ಕೊರತೆ ಇಲ್ಲ, ಯಾಕಂದ್ರೆ ಒಂದು ಕಾಂಟ್ರಾಕ್ಟರ್ ಬೇಕಾದಷ್ಟು ಕೆಲಸ ಎಲ್ಲ ಸಿಕ್ತು. ಮತ್ತೆ ಯಾಕಂದ್ರೆ ಯೇಸು ಸ್ವಾಮಿಯನ್ನು ಕಂಡುಕೊಳ್ಳಿಕ್ಕೆ ಏನಾದೊಂದು ಕಾರಣ ಇರ್ತದೆ ಪ್ರತಿಯೊಬ್ಬರ ಜೀವಿತದಲ್ಲಿ. ಹೌದೌದು. ಅದೇ ರೀತಿ ನಿಮ್ಮ ಜೀವಿತದಲ್ಲಿ ಯಾವ ರೀತಿ ನೀವು ಯೇಸು ಸ್ವಾಮಿಯನ್ನು ಕಂಡುಕೊಂಡಿರಿ? ಯಾವ ರೀತಿ ರಕ್ಷಿಸಲ್ಪಟ್ಟಿರಿ? ನನ್ನ ಜೀವಿತದಲ್ಲಿ ನಾನು ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಶ್ರದ್ಧೆಯಿಂದ ಮಾಡಿದೆ. ನನಗೆ ದುರಾತ್ಮನ ಬಲ ಅದು ಯಾವ ಥರ ಆವರಿಸ್ಕೊಂತು ಅಂತ ನನಗೆ ಗೊತ್ತಿಲ್ಲ. ನಾನು ಮಾಡ್ತಿರ್ತಕ್ಕಂಥ ಒಂದು ಕೆಲಸದಲ್ಲಿ ನಾನು ಸ್ವಲ್ಪ ಒಂದು 10 ಅಡಿ ಮೇಲಿಂದ ಕೆಳಗಡೆ ಬಿದ್ದುಬಿಟ್ಟೆ. ರೂಪು ಕೆಲಸ ಮಾಡ್ತಾ ಇದ್ರು. ಆ ಹುಡುಗ ಕೆಲಸ ಮಾಡೋ ಸರಿ ಇಲ್ಲ ಅಂತೇಳಿ ನಾನೇ ಮೇಲತ್ತು ಕೆಲಸ ಮಾಡಬೇಕು. ಯಾಕೆ ನಂದು ನೇಮ್ ಹಾಳಾಗ್ಬಾರ್ದಲ್ಲ. ನೀನು ನಿಲ್ಲಿಸು, ನಾನು ಬರ್ತೀನಿ ಅಂತ ಹೇಳಿ ನಾನು ಹತ್ತಿ ಕೆಲಸ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅದು ಸ್ಲಿಪ್ಪಾಗಿ ಬಿದ್ದುಬಿಟ್ಟೆ ಕೆಳಗಡೆ. ಈ ಏನು ಆಪ್ರೇಷನ್ ಮಾಡಿದ್ದಾರೆ ಇದೇ ಜಾಗಕ್ಕೆ ಇದಿಷ್ಟು ಕೂದಲು ಕಟ್ ಮಾಡಿದ್ರು ಅವತ್ತು. ಹೊಡೆತ ಚೆನ್ನಾಗಿ ಬಿತ್ತು, ಬ್ಲಡ್ ಓಪನ್ ಆಗಲಿಲ್ಲ, ಹೊಡೆತ ಬಿತ್ತು, ಕಲ್ ಮೇಲೆ ಬಿದ್ದಿದ್ದು. ಬ್ಲಡ್ ಓಪನ್ ಏನು ಆಗಲಿಲ್ಲ. ಸೀದಾ ಒಂದು ಅಲ್ಲೇ ಅವತ್ತಿನ ಕಾಲದಲ್ಲಿ ಬೈಕ್ ಇರಲಿಲ್ಲ, ಒಂದು ಎತ್ತಿನ ಗಾಡಿಯಲ್ಲಿ ತಗೊಬಂದು ಒಂದು ಮೆಗನ್ ಹಾಸ್ಪಿಟ್ಲಲ್ಲಿ ತೋರಿಸಿ ಸ್ವಲ್ಪ ಟಿಂಚರ್ ಅದೆಲ್ಲ ಹಚ್ಚಿ 2 ಇಂಜೆಕ್ಷನ್ ಮಾಡಿ ಮನೆಗೆ ಕಳಿಸಿದ್ರು. ನಾನು ಒಳ್ಳೆ ಪ್ರಾಯ. ಆ ಸಂದರ್ಭದಲ್ಲಿ ನಾನೇನು ಮತ್ತೆ ದೊಡ್ಡ ಆಸ್ಪತ್ರೆಗಳಿಗೆಲ್ಲ ಹೋಗಿ ತೋರಿಸ್ಕೋಬೇಕು ಅಂತ ನನಗೆ ಚಿಂತೆ ಬರಲಿಲ್ಲ. ನಾನು ಮತ್ತೆ ಒಂದು ವಾರ ರೆಸ್ಟ್ ತಗೊಂಡು ಮತ್ತೆ ನಾನು ಗೃಹ ಪ್ರವೇಶಗಳಿಗೆ ಮನೆ ಬಿಟ್ಕೊಡ್ಬೇಕಾಗಿತ್ತು. ನಮ್ಮ ಹಳ್ಳಿ ಪದ್ಧತಿ ಪ್ರಕಾರ ಆ ಟೈಮಿಗೆ ಮನೆ ಬಿಟ್ಕೊಡ್ರೆ ನಮಗೆ ಮರ್ಯಾದೆ, ಮತ್ತೆ ಇನ್ನೊಂದು ಕಡೆ ಕೆಲಸ ಸಿಗ್ತದೆ. ಇಲ್ಲ ಆವಾಗ ನಾನೇನು ಮಾಡಿದೆ, ಸೊ ಇದೆಲ್ಲ ನಾನು ಯೋಚನೆ ಮಾಡಿ ಬಿಡು ರೆಸ್ಟ್ ತಗೊಂಡ್ರೆ ಸಾಕಲ್ಲ, ಇನ್ನೇನು ಒಂದು ವಾರ ರೆಸ್ಟ್ ತಗೊಂಡೆ ಮತ್ತೆ ನಾನು ದಿನನಿತ್ಯ ಕೆಲಸ ಶುರು ಮಾಡಿಬಿಟ್ಟೆ.
ಮಾಡ್ತಾ 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 ಅದು 4 ವರ್ಷ ನನಗೇನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಕೆಲಸ ಮಾಡ್ತಲೇ ಇದ್ದೆ. ಇವರು ಊರಲ್ಲಿ ಒಂದು ನನಗೆ ಬಿಲ್ಡಿಂಗ್ ಕೆಲಸ ಕೊಟ್ಟಿದ್ದರು. ಆ ಊರು ಕೆಲಸದ್ದು ಬೆಳಗಿನ ಜಾವ 5 ಗಂಟೆಗೆ ನಾನು ಇವ್ರದ್ದು ನಮ್ಮ ನೆಂಟರ ಮನೆಯಲ್ಲಿ ಒಂದು ಫಂಕ್ಷನ್ನು ಹಬ್ಬ ಇತ್ತು. ಇವಳು 4 ಗಂಟೆಗೆ ಎದ್ದು ನೀರು ಹಂಡೆಯಲ್ಲಿ ಬೆಂಕಿ ಹಾಕಿದ್ದಾಳೆ. ನಾನು 5 ಗಂಟೆಗೆ ಹೋಗ್ತೀನಿ ಅಂದೆ. ನಾನು ಮೊದಲು ಸ್ನಾನ ಮಾಡ್ಕೊಂಡು ಹೋಗ್ತೀನಿ, ಇವಳು ಸ್ನಾನ ಮಾಡ್ಕೊಂಡು ಇವಳು ಪಾಡಿಗೆ ಇವಳು ಹೋಗ್ಬಿಟ್ಲು. ನಾನು ನನ್ನ ಮಕ್ಕಳು ಮಲಗಿದ್ವಿ ಮನೆಯಲ್ಲಿ. ನಾನು 5 ಗಂಟೆ ಸಡನ್ನಾಗಿ ಎದ್ದು. ಎಷ್ಟು ಜನ ಮಕ್ಕಳು? ನನಗೆ 5 ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗ, 6 ಜನ ಮಕ್ಕಳು. 6 ಜನ ಮಕ್ಕಳು. ನಾನು ಸಡನ್ನಾಗಿ ಎದ್ದು 5 ಗಂಟೆ ಆದ ತಕ್ಷಣ ಪಟ್ಟಂದೆ ಬಕೆಟು ಚೆಂಬು ತಗೊಂಡೇ ಹುಡುಗರಿಗೆ ಕೆಲ್ಸಕ್ಕೆ ರೆಡಿ ಆಗಕ್ಕೆ ಹೇಳಿ ಫೋನ್ ಮಾಡಿ ನನ್ನ ಬೈಕ್ ಹೊರಗೆ ನಿಲ್ಲಿಸಿ ನಾನು ಬಕೆಟ್ ತಗೊಂಡು ನೀರು, ಒಂದು ಚೆಂಬು ನೀರು ತಗೊಂಡಿರೋದು ಅಷ್ಟೇ ಗೊತ್ತಷ್ಟೇ, ಹಿಂಗೆ ಹಾಕಿರೋದು. ಮತ್ತೆ ನನಗೆ ಪ್ರಜ್ಞೆ ಇಲ್ಲ, ಬೆಂಕಿಯಲ್ಲಿ ಬಿದ್ದು ಬಿಟ್ಟಿದ್ದೀನಿ. ಇದಷ್ಟು ಸುಟ್ಟೋಗ್ಬಿಡ್ತಿದ್ದು ಬೆಂಕಿಗೆ ಒಲೆ ಒಳಗೆ ಬಿದ್ದು. ಭಾಳ ನಮ್ಮ ಹಳ್ಳಿ ಕಡೆ ಎಲ್ಲ ಗೊತ್ತಲ್ಲ, ದೊಡ್ಡ ಹಂಡೆ ಅಲ್ಲ, ಬೆಂಕಿ ಹೊಟ್ಟಿರ್ತೇವಲ್ಲ, ಹಿಂಗೆ ಬಿದ್ದು ಬಿಟ್ಟಿದ್ದೀನಿ. ನನಗೆ ಪ್ರಜ್ಞೆ ಇಲ್ಲ, ಇದಷ್ಟು ಸುಟ್ಟೋಗ್ಬಿಟ್ಟಿದೆ. ಮತ್ತೆ ಅದು ಅಮ್ಮ ಅಂದೇನೆ ಅಷ್ಟೇ ನಾನು. ಮತ್ತು ನನಗೇನು ಗೊತ್ತಿಲ್ಲ, ಬೆಂಕಿಯಲ್ಲಿ ಸುಡ್ತಾ ಇದೆ ಮೈ. ನನ್ನ 2ನೇ ಮಗಳು ಬಂದು ಬಂದು ಅಪ್ಪಾಜಿ ಅಂತ ಹೋಯ್ಕೊಂಡಿರೋದು ಗೊತ್ತಿಲ್ಲ, ಏನಿಲ್ಲ. ಅವಳು ಇನ್ನೂ ಎಳ್ದಿರೋ ಮಾರ್ಕ್ ನನ್ನ ಭುಜದ ಮೇಲೆ ಹೆಂಗೆ ಇದೆ. ಹಿಂಗೆ ಹೇಳಿದ ತಕ್ಷಣ ಓಟ್ರು ಬಂದು ಆಂಬ್ಯುಲೆನ್ಸಿಗೆ ಫೋನ್ ಮಾಡಿ ಶಿವಮೊಗ್ಗ ಮೆಗನ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಆಮೇಲೆ ಹಾಸ್ಪಿಟ್ಲಲ್ಲೆಲ್ಲ ಸ್ವಲ್ಪ ವಾಸಿ ಆದಮೇಲೆ ಮತ್ತೆ ಪದೇ ಜ್ವರ ಬರೋದು, ಇದೆಲ್ಲ ಶುರುವಾಯ್ತು. ಬ್ಲಡ್ ಕ್ಲಾಟ್ ಆಗಿದೆ ಅಂತ ನಮಗೆ ಗೊತ್ತಿಲ್ಲ. ಆ ಮೆಗನ್ ಹಾಸ್ಪಿಟ್ಲಲ್ಲಿ ಹೆಂಗೆ ಅಂದರೆ ಸ್ವಲ್ಪ ಇಂಥವಕ್ಕೆಲ್ಲ ನೋಡ್ತಾರೆ ಅಷ್ಟೇ. ಆಮೇಲೆ ಒಬ್ಬರು ದೊಡ್ಡ ವೈದ್ಯರು ಹೇಳಿದರು, ನೀನು ಏನಾರ ಆಗಿರ್ಲಪ್ಪ, ಒಂದು CT ಸ್ಕ್ಯಾನ್ ಮಾಡಿಸಿ ನೋಡೋಣ. CT ಸ್ಕ್ಯಾನ್ ಮಾಡಿಸಿದ ತಕ್ಷಣ ಅವ್ರು ಏನಂದ್ರು, ಹಾಸ್ಪಿಟ್ಲು ಅಲ್ಲಿಗೆ ಬರ್ಕೊಟ್ಬಿಟ್ರು, ನೀನು ಅಲ್ಲಿಗೆ ಹೋಗು, ಇದು ಸ್ವಲ್ಪ ಶಿವಮೊಗ್ಗ, ಅವರು ನ್ಯೂರೋ ಸರ್ಜನ್ ಡಾಕ್ಟ್ರು, ಅಲ್ಲಿಗೆ ಹೋಗು ಅಂದರು. ನಾನು ಹೋದೆ ಸರ್, ಒಳಗಡೆ ಹೋದೆ, ಎಲ್ಲ ಚೆಕ್ ಮಾಡಿದರು. ನಿನಗೆ ಒಂದು 7 ದಿವಸ ಟೈಮ್ ಕೊಡ್ತೀನಿ ಅಷ್ಟೇ, ನೋಡಪ್ಪ, ಅಷ್ಟರೊಳಗೆ ಆಪ್ರೇಷನ್ ಮಾಡಿಸ್ಕೊಂಡ್ರೆ ನೀನೇನಾರು ಬದುಕ್ಬೋದು, ಇಲ್ಲ ಅಂದರೆ ಕಣ್ಣು ಹೋಗ್ಬೋದು, ಕಾಲು ಹೋಗ್ಬೋದು, ಕೈ ಹೋಗ್ಬೋದು, ಏನು ಹೋಗ್ತದೆ ನನಗೆ ಗೊತ್ತಿಲ್ಲ. ಒಟ್ಟಿಗೆ ಏನು ಮಾಡ್ತೀಯ ಅಂದರು. ಹಣ ಇಲ್ಲ, ಏನು ಮಾಡೋದು? ಎಲ್ಲರೂ ಧೈರ್ಯ ಕೆಟ್ಬಿಟ್ರು. ನಮ್ಮ ಮನೇಲಿ ಹಣ ಇಲ್ಲ, ನಾನು ಇವೆಲ್ಲ ಕಷ್ಟದಲ್ಲಿ ವೇದನೆಯಲ್ಲಿದ್ದೀನಿ. ಕಡೆಗಾಲದಲ್ಲಿ ಇವಳು ಯೋಚನೆ ಮಾಡ್ತಾ ಸ್ವಲ್ಪ ಅಲ್ಲಿ ಇಲ್ಲಿ ಒಟ್ಟು ಮಾಡ್ಕೊಂಡು ದುಡ್ಡು ಚಿಕಿತ್ಸೆ 15 ದಿವಸದ ವಾರ ತನಕ ತಗೊಂಡಿವಿ ಅಷ್ಟೇ. ಮತ್ತೆ ರೈಜ್ ಆಗ್ಬಿಡ್ತು ನನಗೆ. ಆಪ್ರೇಷನ್ ಮಾಡಿಸೋಂಥ ಪರಿಸ್ಥಿತಿ ಬಂತು. ನಾನು ವಾಜಪೇಯಿ ಸ್ಕೀಮಿಂದ ಒಂದು ಸೆಲೆಕ್ಷನ್ ಮಾಡ್ಕೊಂಡೆ. ಇದು ನಮ್ಮದು BPL ಕಾರ್ಡ್ ಇದೆಯಲ್ಲ, ಒಂದು 50,000 ರೂಪಾಯಿ ಸರ್ಕಾರದಿಂದ ಬಂತು ಸಹಾಯಧನ ಅಂಥೇಳಿ. ನಾನು ನಂತರದಲ್ಲಿ ಒಂದು 50,000 ರೂಪಾಯಿ ಖರ್ಚು ಮಾಡಿದ್ದೀನಿ. ನನ್ನ ಫ್ರೆಂಡ್ ಸರ್ಕಲ್ಲು ಮತ್ತು ನಮ್ಮ ತಂದೆ ತಾಯಿಗಳು ಎಲ್ಲ, ನಮ್ಮ ಮಾವರ ಮನೆಯಲ್ಲಿ ಎಲ್ಲ ಸೇರಿ ಒಂದು 50,000 ಅಲ್ಲಿ ಹೆಲ್ಪ್ ಮಾಡಿದರು. ಮತ್ತು ನೆಕ್ಸ್ಟ್ ನಾನು ರೇಡಿಯೇಷನ್ ಅಂತ ಬಂತು, ಬ್ರೈನು ರೇಡಿಯೇಷನ್ ಮಾಡಿಸ್ಲೇಬೇಕು ಅಂತ ಬಂತು. ಮತ್ತು ನಾನು ಪುನಃ ಹಾಸ್ಪಿಟ್ಲಿಗೆ ಬರ್ಕೊಟ್ರು, ನೀನು ಬೆಂಗಳೂರಿಗೆ ಹೋಗ್ಬಿಡು, ಮತ್ತು ನೀ ಬಾಳಿ ಬದುಕನು, ಹಾಗೆ ಹೀಗೆ ನಮ್ಮ ಇದು ಇರ್ತದಲ್ಲ. ಇಲ್ಲ, ನಾನು ಆಯ್ತು ಹಂಗಾರೆ ಅಂದರೆ ಒಬ್ಬನೇ ಹೋದೆ. ಅವಾಗೆಲ್ಲ ನನಗೆ ಏನು ತೊಂದರೆ ಆಗಲಿಲ್ಲ, ಮಾಡಿಸ್ಕೊಂಡೆ ಬಂದೆ. ಒಂದು 2 ವರ್ಷ, 1.5 ವರ್ಷ ಅಷ್ಟೇ. ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಆಪರೇಷನ್ ಮಾಡಿಕೊಂಡು ಬಂದಿರಾ? ಇಲ್ಲ, ರೇಡಿಯೇಷನ್ ತಗೊಬಂದೆ ಅಷ್ಟೇ. ಮತ್ತೆ ತಿಂಗಳ ಮೆಡಿಸಿನ್ನು ಎಲ್ಲ ಮಾತ್ರೆ ನನ್ನ ಸ್ವಂತ ದುಡ್ಡಲ್ಲೇ ನಾನು ಎಲ್ಲ ವ್ಯವಸ್ಥಿತವಾಗಿ ಹೆಂಗ ಸಣ್ಣ ಪುಟ್ಟ ಕೆಲಸ ಮಾಡಿಸ್ಕೊಂತ ಮೇಂಟೈನ್ ಮಾಡ್ಕೊತಾ ಇದ್ದೆ. 2 ವರ್ಷದಲ್ಲೇ ಮತ್ತೆ ಶುರುವಾಗ್ಬಿಟ್ಟು ನನಗೆ ಪುನಃ ಶುರುವಾಯಿತು. ಮತ್ತೆ ಅಂದರೆ ಮೊದಲಿಗಿಂತ ಜಾಸ್ತಿ ಆಗ್ಬಿಡ್ತು. ಮನೆಗೆ ಮಲಗಂಗಿಲ್ಲ. ನನಗೆ 108 ಏನಿಲ್ಲ ಅಂದರೆ ಒಂದು 150 ಸರಿ ನನಗೆ ಅಡ್ಮಿಂಟಿಗೆ ಕರ್ಕೊಂಡು ಹೋಗಿರ್ಬೋದು. ಆಂಬ್ಯುಲೆನ್ಸಿಗೆ ಫೋನ್ ಮಾಡೋದು, ಯಾರು ನಮ್ಮ ಸ್ನೇಹಿತರಾಗಿ ಎಂಥದ್ದು ಸಮಸ್ಯೆ ಅಂತ ಬರುವಾಗ ಒಂದೇ ಕಾಲು ಕೈ ಏನು ಶಕ್ತಿ ಇರಲಿಲ್ಲ, ಎದ್ದು ಓಡಾಡಕ್ಕೂ ಬರ್ತಾ ಇಲ್ಲ, ಸುಸ್ತು, ಹಂಗೆ ಮಲಗ್ಬಿಡೋದು ಅಷ್ಟೇ, ಅನ್ಕಾನ್ಸಿಯಸ್. ಹಾಗೆ ಎಲ್ಲಿದ್ದರೆ ಬಿತ್ತು ಬಿಡೋದು. ಅಯ್ಯೋ, ನನ್ನ ಹೆಂಡತಿಗೆ ಗೊತ್ತು, ಯಾವಾಗೂ 4 ಜೊತೆ ಬಟ್ಟೆ, 1-2 ತಟ್ಟೆ, 2 ಲೋಟ, ಕೈಯಾಗ ಸ್ವಲ್ಪ ಹಣ ಇಟ್ಕೊಳೋದು. ಆಂಬ್ಯುಲೆನ್ಸ್ ಬಂದ ತಕ್ಷಣ ನಾವಿಬ್ಬರೇ ಹೋಗೋದು. ಮಕ್ಕಳಿಗೆಲ್ಲ ಧೈರ್ಯ, ಅವ್ರ ಮಕ್ಕಳೆಲ್ಲ ಇದೆಲ್ಲ ನೋಡಿ ಅವ್ರೇನು ಮಾಡಿಬಿಟ್ಟಿದ್ರೆ ಧೈರ್ಯ, ಪೂರ್ತಿ ಧೈರ್ಯ, ಏನಾರ ಆಗಿಬಿಡ್ಲಿ ಅಂತ ನಿಭಾಯಿಸೋದು. ಒಟ್ಟು ನಮ್ಮ ತಂದೆ ತಾಯಿ ನನ್ನ ಮಕ್ಕಳು ನೋಡ್ಕೊತಾರೆ.
ಆ ಒಂದು ದೃಷ್ಟಿಯಿಂದ ನಾನು ಇಲ್ಲಿವರೆಗೂ ವೇದನೆ ಪಟ್ಟು ಎರಡನೇ ಸರಿನೂ ಮತ್ತೆ ಡಾಕ್ಟ್ರು ನೀನು ಬದುಕೋಕ್ಕೆ ಸಾಧ್ಯನೇ ಇಲ್ಲ, ನಾರಾಯಣ ಪಂಜೆ ನಂಜಪ್ಪ ಹಾಸ್ಪಿಟ್ಲು, ಮತ್ತೆ ಆಪ್ರೇಷನ್ ಆಗಲೇಬೇಕು, ನಾನಂತೂ ನಿನಗೆ ಆಪ್ರೇಷನ್ ಮಾಡಲ್ಲ ಅಂತ ಹೇಳಿದರು. ನಾನಂತೂ ಆಪ್ರೇಷನ್ ನಿನಗೆ ಮಾಡಲ್ಲ, ಆಪ್ರೇಷನ್ ಆಗಲೇಬೇಕು, ನಾನು ಇಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದನ್ನು ನೀನು ಬೇರೆ ಎಲ್ಲಾರು ಮಾಡಿಸ್ಕೊಳಪ್ಪ ಅಂದ್ಬಿಟ್ಟು. ಯಾಕೆಂದರೆ ಹೆಚ್ಚುವರಿ ಅಮೌಂಟ್ ಬೇಕಲ್ಲ, ಹೌದೌದು, ಇವನು ಕಟ್ತಾನ ಇಲ್ಲ ಅಂತ ಒಂದು ಇದು ಅವರಿಗೆ ಅದು ಕೂಡ ಅನುಮಾನ. ನಾವು ಬಡವರು ಬೇರೆ. ಲಾಸ್ಟಲ್ಲಿ ಈ ಥರ ಇದ್ದಾಗ ಸಮಸ್ಯೆ ಏನೋ ದೇವರಿದ್ದಾನೆ ಅಂದೆ ಮನೆಗೆ ಬಂದು ಸುಮ್ಮನೆ ಇವರು ಮನೆಯವರೆಲ್ಲ ಸಂಕಟದಲ್ಲಿದ್ದರು. ಬಟ್ಟೆ ಪ್ಯಾಕ್ ಮಾಡ್ಕೊಂಡೆ ಸೀದಾ ಹೊರಟಿವಿ. ದೇವರಿದ್ದಾನೆ ಬಾ, ನಮಗೆ ಹಣ ಕೊಡೋನು ದೇವರಿದ್ದಾನೆ, ನಾವಂತೂ ಯಾರಿಗೂ ಮೋಸ ಮಾಡಿಲ್ಲ, ನಾನು ಜೀವ ಬದುಕಬೇಕು ಅಂತ ಇದ್ದರೆ ಆ ದೇವ್ರ ಮಹಿಮೆ ಬಂದೆ ನಂಬ್ಕೊಂಡು ಹೋಗೋಣ ಅಂದ್ವಿ. ಬಟ್ಟೆ ತಗೊಂಡು ಗಂಡ ಹೆಂಡ್ತಿ ನಮ್ಮ ಮಾವರು ಬಂದರು ಜೊತೆಗೆ, ಸೀದಾ ಹೊರಟು ಬಂದಿವಿ. ಅಡ್ಮಿಂಟ್ ಆದೆ, ಇಮಿಡಿಯೇಟ್ ಆಪ್ರೇಷನ್ನು. ಎಲ್ಲಿ ಅಡ್ಮಿಟ್ ಆದ್ರಿ ನೀವು? ನಿಮಾನ್ಸಲ್ಲಿ, ಬೆಂಗಳೂರಲ್ಲಿ ನಿಮಾನ್ಸಲ್ಲಿ ಆಪ್ರೇಷನ್ ಆಗಿ 27 ಹೊಲಿಗೆ ಹಾಕಿದರು. ಎಲ್ಲ 27 ಹೊಲಿಗೆ ಹಾಕಿ ಆಮೇಲೆ ಅಲ್ಲಿ ಒಂದು 8 ದಿವಸ ಹಾಸ್ಪಿಟ್ಲಲ್ಲೇ ಇದ್ದೆ. ಮತ್ತು ಮೊದಲೇ ಟೈಮಲ್ಲಿ ಒಂದು 7 ದಿವಸ ಅಡ್ಮಿಂಟ್ ಆಗಿದ್ದೆ. ಡಾಕ್ಟ್ರುಗಳೆಲ್ಲ ಒಳ್ಳೆ ಚಿಕಿತ್ಸೆ ಕೊಟ್ಟು ನನಗೆ ಸ್ವಲ್ಪ ಆರೋಗ್ಯ ಬಂತು. ಆಮೇಲೆ ಮತ್ತೆ ರೇಡಿಯೇಷನಿಗೆ ಬರೆದ್ರು ನನಗೆ, ಪುನಃ ರೇಡಿಯೇಷನ್. ಅದು IMRT ಐ ಸ್ಪೆಷಾಲಿಟಿ IMRT ಬರೆದ್ರು. ಅದು 95,000 ರೂಪಾಯಿ. ಅದರಲ್ಲಿ ಅರ್ಧ ಸರ್ಕಾರದಿಂದ ಬಂತು, ಅರ್ಧ ನಾನು ಕಟ್ಟಿದೆ. ಆಮೇಲೆ ಎಲ್ಲ ಆಯಿತು, ಅಲ್ಲಿ ಮುಗಿಸ್ಕೊಂಡು ಇನ್ನೇನು ಸ್ವಲ್ಪ ರೇಡಿಯೇಷನ್ ಒಂದು 10 ಆಗಿದ್ದು ಅಷ್ಟೇ. ಆ ರೇಡಿಯೇಷನ್ ತಗೊಂತ ಅದು ಯಾವ ಥರ ನಾನು ಭಾರಿ ಜಾಗ್ರತೆ ಆರೋಗ್ಯದ ಬಗ್ಗೆ. ಬಿಸಿನೀರು ಬಿಟ್ಟರೆ ತಣ್ಣೀರು ಒಂದು ಲೋಟನೂ ಕುಡಿಲಿಲ್ಲ ಎಲ್ಲಿ. ಅದು ಏನಾಯ್ತು ಅಂತ ಗೊತ್ತಿಲ್ಲ. ಒಂದೇ ಸರಿ ಇದಷ್ಟು ಪೂರ್ತಿ ಬಾತ್ಬಿಡ್ತಲ್ಲ, ಇನ್ಸ್ಪೆಕ್ಷನ್ ಆಗಿ ಒಳಗಡೆ ಕಿವಿ ತುಂಬಿಡ್ತು. ಸರ್ಜರಿ ಆದ ಭಾಗದಲ್ಲಿ ಇದಷ್ಟು ಏನಿಲ್ಲ, ನನ್ನ ಮುಖನೇ ಪೂರ್ತಿ ಇಷ್ಟು ತಪ್ಪಾಗ್ಬಿಡ್ತಲ್ಲ. ಎಲ್ಲರೂ ಅಲ್ಲೆಲ್ಲ ನೋಡಿ ಇದು ಹೋಗೋದೇ ಏನೋ ಬಾಡಿ. ನನಗೆ ಕಿವಿಯಾರ ಕೇಳ್ತಾ ಇದ್ದೀನಿ ಇದೆಲ್ಲ ಅವ್ರು ಹೇಳೋದು. ಅಲ್ಲಿ ಕಟ್ಟೆ ಮೇಲೆ ಕೂರ್ತಿರ್ತಾರಲ್ಲ ರೋಗಿಗಳು, ಅವರೇ ಇವರು ಹೋಗರೆ ಬಿಡೋ, ಇವತ್ತು ನಾಳೆ ಹೋಗಿಬಿಡ್ತಾರೆ, ಈ ಥರ ಮಾತಾಡೋರು. ಇರಲಿ ಬಾ, ಇವಳು ಅಳ್ತಾ ಇರೋಳು ಹಿಂದ್ಗಡೆಯಿಂದ. ನಾನು ಇರಲಿ ಬಾ, ನೀನು ಯಾಕೆ ಹೆದರ್ತೀಯ, ನಾನು ಬಾ, ನೀನು ನೋಡೋಣ ಏನಾಗ್ತದಾಗಲಿ, ಧೈರ್ಯವಾಗಿ ಹೋಗೋದು. ರಾತ್ರಿ ಊಟ ಮಾಡಿ 8 ಗಂಟೆ ಅಷ್ಟೊತ್ತಿಗೆ ನನಗೆ ನೋವು ತಡೆಯೋಕ್ಕಾಗ್ತಿರಲಿಲ್ಲ. ನಾನು ಭಾಳ ಹೊತ್ತು ಕೂರ್ತಿರ್ಲಿಲ್ಲ. ಸ್ವಲ್ಪ ಆ ಕಡೆ ವಾಕಿಂಗ್ ಮಾಡಿ ಮಾತ್ರೆ ನುಂಗಿ ಮಲಗಿಬಿಡ್ತಿದ್ದೆ ಸ್ವಲ್ಪ ಹೊತ್ತು. ಅದು ಒಂದು 5 ನಿಮಿಷ ಮಾತ್ರೆ ಪವರಿ ಮಲಗ್ತಿದ್ದೆ. ರಾತ್ರಿ ಎಲ್ಲ ಕಣ್ಣಲ್ಲಿ ನೀರು ಬರೋದು, ಸುಮ್ಮನೆ ಮಲಗ್ತಿದ್ದೆ ಹಾಸಿಗೆ ಮೇಲೆ. ಇವಳು ಅವು ಅಲ್ಲಿ ಯಾರ್ದೋ ಒಂದು ಪಾಪ, ಅವರು ಕ್ಯಾನ್ಸರ್ ಆಪ್ರೇಷನ್ ಗರ್ಭಕೋಶ, ಅವರಲ್ಲಿ ಕೂತ್ಕೊಂಡಿದ್ದಾರೆ. ಇವಳು ವೇದನೆ ಪಡ್ತಿರೋದು ನಾವು ನೋಡ್ತಾ ಇದ್ದಾರೆ. ಬಾರಮ್ಮ ಅಂತ ಇವ್ರಿಗೆ ಕರೆದಿದ್ದಾರೆ. ಅವರಿಗೆ ಸಿಸ್ಟರ್ಗೆ ಇವ್ರಿಗೆ ಕರೆದು ಅವ್ರು ಮಾತಾಡ್ಸಿದ್ದಾರೆ. ಯಾವರು ಏನೆಲ್ಲ ಕೇಳಿದಾಗ ಹಿಂಗಮ್ಮ ಅಂತಂದು ಇವಳು ಎಲ್ಲ ಹೇಳ್ಕೊಂಡಿದ್ದಾಳೆ. ಎಷ್ಟು ವರ್ಷ ಆಯ್ತು, ಇದು 2ನೇ ಸರಿ ಆಪ್ರೇಷನ್ ಆಗ್ತಿರೋದು, ಏನಕ್ಕ ಹಿಂಗಾಗ್ಬಿಟ್ಟಿದೆ ಅಂತ ಮಾತಾಡಿದ್ದಾರೆ ಇವರು. ಆಮೇಲೆ ಅವ್ರು ಹೇಳಿದ್ದಾರೆ, ನೀವೆಷ್ಟು ದೇವರನ್ನು ಸುತ್ತಿ ಬಂದರೂ ಈ ಪ್ರಪಂಚದಲ್ಲಿ ನಿಮಗೆ ಮಾರ್ಗ ಯಾವುದೂ ಇಲ್ಲ ಬದುಕೋಕ್ಕೆ. ಸಿಸ್ಟರ್ಗೆ ಹೇಳಿರೋದು, ಅವ್ರು ಹೇಳಿರೋದು. ನಿಮಗೆ ಒಬ್ಬನೇ ಇರೋನು ಬದುಕ್ಸೋನು, ಅಲ್ಲಿ ನೀವು ರಕ್ಷಣೆ ಆಗ್ತೀರಿ, ನನ್ನ ಮಾತು ಕೇಳಿ ನೀನು ಅಲ್ಲಿಗೆ ಹೋಗು ಅಂತ ಇವ್ರು ಹೇಳಿಬಿಟ್ರು. ಮಿಕ್ಕಿದಕ್ಕೆ ನಾನು ಏನಾದ್ರು ನಮ್ಮ ಪಾಸ್ಟ್ರು ಬಂದರೆ, ಸೇವಕರು ಬಂದರೆ ನಾ ಕರೆಸಿ ಪ್ರೇಯರ್ ಮಾಡ್ತೀನಿ ಅಂತಲೂ ಒಂದು ಮಾತು ಕೊಟ್ಟಿದ್ದಾರೆ ಇವ್ರಿಗೆ. ನಿಮಗೆ ಆ ಸಮಯದಲ್ಲಿ ಸಿಸ್ಟರ್, ಯಾಕೆಂದರೆ ಅವರು ಆಸ್ಪತ್ರೆಯಲ್ಲಿ ಮಲಗುವಂಥ ಪರಿಸ್ಥಿತಿ, ನೀವು ಅಲ್ಲಿ ವೇದನೆ ಪಡುತ್ತಿರುವಂಥ ಸಮಯದಲ್ಲಿ, ಯಾಕೆಂದರೆ ಜನಗಳು ಮಾತಾಡ್ತಾ ಇದ್ದಾರೆ, ಇವರು ಇನ್ನು ಬದುಕುವುದಿಲ್ಲ, ಅದು ನೀವು ಕಿವಿ ಕೂಡ ಕೇಳ್ತಾ ಇರ್ಬೋದು. ಒಂದು ಕಡೆ ನೋವು ತಡೀಲಿಕ್ಕೆ ಆಗ್ತಾ ಇಲ್ಲ, ಯಾರಲ್ಲಿ ಹೇಳುವಂಥ ಪರಿಸ್ಥಿತಿ. ಆ ಸಮಯದಲ್ಲಿ ನಿಮ್ಮ ಬಳಿಗೆ ಯಾರು ಬಂದರು ಸಿಸ್ಟರ್? ಆಗ ಎಷ್ಟು ಜನ ಬಂದರು? ಅಲ್ಲಿ ಒಬ್ಬರೇ ಅವ್ರ ಅಮ್ಮ ಇದ್ದಿದ್ದವ್ರು, ಅವ್ವ ಮಗ ಇಬ್ಬರೇ ಇದ್ದಿದ್ರು, ತಾಯಿ ಮಗ ಇಬ್ಬರೇ. ಅವರು ನಾನು ಇವ್ ತಲೆ ಆಪರೇಷನ್ ಆಗಿ ತುಂಬಾ ದಪ್ಪ ಆಗ್ಬಿಟ್ಟಿತ್ತು, ಅದ್ ನೋಡ್ಲಿಕ್ಕೆ ಭಯ ಆಗೋದು ತುಂಬಾ. ಅವಾಗ ನಾನು ಸುಮ್ಮನೆ ಇವ್ರು ಇದ್ರಿಗೆ ಅಳ್ತಿದ್ದಿಲ್ಲ, ಹೊರಗೆ ಬಂದು ಸುಮ್ಮನೆ ಕುತ್ಕೊಂಡು ಅಳ್ತಾ ಇದ್ದೆ. ಏನಪ್ಪ ನಾನು ಒಬ್ಬಳೇ ಇದ್ದೀನಿ, ಈ ಥರ ಆಗ್ಬಿಟ್ಟಿತ್ತಲ್ಲ, ಏನು ನನ್ನ ಪರಿಸ್ಥಿತಿ ಏನು ಅಂತ ತುಂಬ ಅಳ್ತಾ ಇರೋಕ ಅಮ್ಮ ಬಂದು, ನೀನು ಯಾವ ದೇವರು ದಿಂಡ್ರು ಮಾಡಿದ್ರೆ ನಿನ್ನ ಗಂಡ ಬದುಕ್ತಿನಕ್ಕಂತೂ ಆಗಲ್ಲ, 5 ಜನ ಹೆಣ್ಮಕ್ಳು ಅಂತೀಯ,
ಹಿಂಗೆ ಯೇಸು ಸ್ವಾಮಿ ನಡ್ಕೊಳ್ರಿ ನೀವು ಚೆನ್ನಾಗ್ತಾರೆ ಅಂತ. ಯೇಸು ಸ್ವಾಮಿಯನ್ನು ಕಂಡುಕೊಂಡ್ರೆ ಚೆನ್ನಾಗ್ತಾರೆ. ಅಮ್ಮ ಅದೆಲ್ಲೈತಮ್ಮ, ನನಗೆ ಯೇಸು ಸ್ವಾಮಿ ಬಗ್ಗೆ ಏನು ಗೊತ್ತಿದ್ದಿಲ್ಲ. ಅಮ್ಮ ಅದೆಲ್ಲಮ್ಮ ಏನು ಅಂತ ಎಲ್ಲ ಕೇಳಿದೆ. ಹಿಂಗೆ ಮನೆ ಪ್ರಾರ್ಥನೆಗೆ ಹಿಂಗೆ ಹೋದ್ರೆ ನೀವು ಸರಿಯಾಗುತ್ತೆ. ಇಲ್ಲೊಬ್ರು ಇದಾರೆ, ನಾನು ಫೋನ್ ಮಾಡ್ಬೇಕಾದ್ರೆ ಹೇಳ್ತೀನಿ, ಅವ್ರಿಗೆ ಪ್ರೇಯರ್ ಮಾಡಕ್ಕೆ ಹೇಳ್ತೀನಿ, ಅವ್ರು ಬರ್ತಾರೆ ಅಂದ್ರು. ಆಯ್ತಮ್ಮ ಕರ್ಸು ಅಂದೆ. ಹಂಗಂದ ತಕ್ಷಣ ನಾನು ಮಕ್ಕ ತೊಳ್ಕೊಬಂದೆ, ನಾನು ಇವರು ಮಕ್ಕ ತೊಳ್ಕೊಬಂದು ಅಲ್ಲೇ ಅಮ್ಮ ಹೇಳ್ತು ಮೊಣಕಾಲು ಊರು ಇಲ್ಲೇ ಕಣ್ಣೀರು ಹಾಕ್ತಾ ನೀನು ಪ್ರಾರ್ಥನೆ ಮಾಡು ಅಂದರು. ಅಲ್ಲೇ ಮೊಣಕಾಲು ಊರ್ತಾ ನಾನು ಅವತ್ತೇ ಅಲ್ಲೇ ಮೊಣಕಾಲು ಊರ್ತಾ ಕಣ್ಣೀರು ಹಾಕ್ತಾ ಪ್ರಾರ್ಥನೆ ಮಾಡಿದೆ. ಅಪ್ಪ ನಮಗೆ ಇನ್ನು ಗೊತ್ತಿಲ್ಲ, ಇನ್ನು ಇವಾಗ ಜನರಿಂದ ನಾನು ತಿಳ್ಕೊಂಡೆ, ಅಪ್ಪ ನನಗೆ ಹಿಂಗೆ ಆಗ್ತಾ ಇವ್ರಿಗೆ ಹಿಂಗೆ ಆಗ್ತಾ ಇದೆ, ನೀನೇ ನನಗೆ ಆಧಾರ ಅಂತ ಹೇಳಿ ಪ್ರಾರ್ಥನೆ ಮಾಡಿದೆ. ಅವರಿಗೆ ಪ್ರಾರ್ಥನೆ ಮಾಡಿ ರಾತ್ರಿನೇ ಅವರು ಬಂದು ಪಾಸ್ಟ್ರು ಬಂದು ಇವ್ರ ಪಕ್ಕದಲ್ಲಿ ನಿಂತು ಪ್ರೇಯರ್ ಮಾಡಿದ್ರು. ಇವರಿಗೆ ಇನ್ನೇನು ಆಗಲ್ಲ, ಆರಾಮಾಗ್ತೀವಿ ಹೋಗು ಅಂತ ಪ್ರಾರ್ಥನೆ ಮಾಡಿದರು. ಆವಾಗ ಇವ್ರ ಕನಸಲ್ಲಿ ಅವತ್ತೇ ಯೇಸು ಸ್ವಾಮಿ ಇವ್ರ ಕಂಡು ಅನುಭವ ಆಗಿದೆ. ನಿಮಗೆ ನೀವು ಆ ಸಮಯದಲ್ಲಿ ಯೇಸು ಸ್ವಾಮಿ ಒಂದು ಸಹೋದರಿ ಬಂದು, ಅಮ್ಮ ನೀವು ಮೊಣಕಾಲು ಹಾಕಿ ಯೇಸುನ ಹತ್ರ ಪ್ರಾರ್ಥಿಸಿ, ನೀವು ಕಣ್ಣೀರು ದೇವರ ಹತ್ರ ಬೇಡಿಕೊಳ್ಳಿ ಅಂತ ಪ್ರಾರ್ಥಿಸಿದ ಸಮಯದಲ್ಲಿ, ಅದೇ ದಿನದಲ್ಲಿ ಅದೇ ಸಮಯದಲ್ಲಿ ಸೇವಕರು ಬಂದು ಇವರಿಗಾಗಿ ಪ್ರಾರ್ಥಿಸಿದ್ರು. ನೀವಿಗೆ ಏನಾಗುವುದಿಲ್ಲ, ನೀವು ಗುಣಾಗಿ ಹೋಗ್ತೀರಿ ಎಂಬ ಒಂದು ಮಾತನ್ನು ಕೂಡ ಅವ್ರು ಹೇಳಿದ್ರು. ನೀವು ಅಷ್ಟೇ ತನಕ ಯೇಸು ಸ್ವಾಮಿ ಯಾರು ಅಂತ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲಾ ಕಡೆ ಹೋಗಿ ಯಾಕೆಂದ್ರೆ ಮದುವೆ ಆದ ಮೇಲೆ ನಿಮ್ಮ ಜೀವಿತದಲ್ಲಿ ಇವರ ಜೀವಿತದಲ್ಲಿ ಆದಂತ ಎಲ್ಲ ಕಷ್ಟಗಳು ಅನುಭವಿಸ್ತಾ ಯಾವುದೊಂದು ಸಹಾಯ ಇಲ್ಲದೆ ಆಮೇಲೆ ದೇವರನ್ನೇ ನೋಡಿಕೊಂಡು ಬರುವಂತ ಸಮಯದಲ್ಲಿ, ಯಾಕಂದ್ರೆ ಅವರ ವಾಕ್ಯದಲ್ಲಿ ಕೂಡ ಒಂದು ಕೀರ್ತನೆಯಲ್ಲಿ ಒಂದು ವಾಕ್ಯ ಇದೆ, ಪರಸ್ಪರ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಿಜವಾಗಿ ಆ ಪರಸ್ಪರನ ನೀವು ಮೊರೆ ಹೊಕ್ಕಿಕೊಂಡೇ, ಯಾಕಂದ್ರೆ ಎಲ್ಲಾ ಕಡೆ ಹೋಗಿ ಯಾವ ದೇವರ ಹೆಸರನ್ನು ಯಾವ ಹೆಸರನ್ನು ಎತ್ತುವುದಂತ ನಿಮಗೆ ಗೊತ್ತಿಲ್ಲ. ಆ ಒಂದು ಸಮಯದಲ್ಲಿ ಆ ಒಂದು ಸಹೋದರಿ ಬಂದು ನಿಮಗೆ ಯಾವ ದೇವರುಗಳು ನಿಮ್ಮನ್ನು ಒಂದು ಬಿಡುಗಡೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಗುಣಪಡಿಸಾದ್ರೆ ಯೇಸುವನ್ನು ನೀವು ನಂಬಿ, ಯೇಸು ನಿಮ್ಮನ್ನು ಗುಣಪಡಿಸ್ತಾನೆ, ಯೇಸು ನಿಮ್ಮನ್ನು ಬದುಕಿಸ್ತಾನೆ, ಯೇಸುವನ್ನು ಕರೆಯಿರಿ, ಯೇಸುವಿನ ಹತ್ರ ನಿಮ್ಮ ಕಷ್ಟವನ್ನು ಹೇಳಿ ಅಂತ ನಿಮ್ಗೆ ಹೇಳುವಾಗ, ನೀವು ಯಾರು ಯೇಸು ಅಂತ ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ನೀವು ಅಷ್ಟ ದಿನಕ್ಕೆ ಯೇಸು ಯಾರು ಅಂತ ನಿಮ್ಗೆ ಗೊತ್ತೇ ಇಲ್ಲ. ಆದ್ರೂ ಆ ಸಮಯ ನೀವು ಹೇಳಿದಿರಿ, ಯೇಸುವೇ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನೀವು ಯೇಸುವನ್ನು ಕರೆದಾಗ, ಯಾಕೆಂದ್ರೆ ದೇವರ ವಾಕ್ಯದಲ್ಲಿ ಕೂಡ ಹೇಳ್ತದೆ, ನನ್ನ ನಾಮವನ್ನು ಅರಿತವರಾಗಿರುವುದೇ ನಾನು ನಿಮ್ಮನ್ನು ಉದ್ಧರಿಸೇನು. ಆ ದಿನ ಆ ಯೇಸುವಿನ ನಾಮವನ್ನು ನೀವು ಅರಿತು ಆ ದಿನ ಯೇಸುವನ್ನು ಕರೆದಾಗ, ಅವತ್ತೇ ಸೇವಕರು ಬಂದು ಇವರಿಗೆ ಪ್ರಾರ್ಥಿಸಿದ ಸಮಯದಲ್ಲಿ ನಿಮ್ಮ ಕಣ್ಣೀರಿನ ಪ್ರಾರ್ಥನೆ, ಸೇವಕರ ಪ್ರಾರ್ಥನೆ ಮತ್ತು ಇವರ ಹೃದಯದಲ್ಲಿರುವಂತ ಆ ಎಲ್ಲವನ್ನು ದೇವರು ಬಲ್ಲದ ದೇವರು. ಯಾಕಂದ್ರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಮ್ಮನ್ನು ತಾಯಿ ಗರ್ಭದಲ್ಲಿ ಸೃಷ್ಟಿಸಿದಾತನು ದೇವರಾಗಿದ್ದಾನೆ, ಮತ್ತೆ ಆತನು ನಂಬಿಗಸ್ತನ, ಆತನು ಪರಲೋಕದಿಂದ, ಯಾಕೆ ದೇವರ ವಾಕ್ಯದಲ್ಲಿ ಕಣ್ಣು ಕೊಟ್ಟವನು ಕಾಣನು, ಕಿವಿ ಕೊಟ್ಟವನು ಕೇಳನು, ಆತನ ಎಲ್ಲವನ್ನು ಕಾಣುವ ಮತ್ತು ಕೇಳುವಂತ ದೇವರು ನಮ್ಮ ಯೇಸು ಸ್ವಾಮಿ ಆಗಿದ್ದಾನೆ. ಆ ಸಮಯದಲ್ಲಿ ಇವರಿಗೆ ಅವ್ರ ಪ್ರಾರ್ಥನೆ, ನಿಮಗೆ ಏನು ದರ್ಶನ, ಅವ್ರು ಹೇಳಿದ್ರು ನಿಮಗೆ ದರ್ಶನ ದೇವರು ಕೊಟ್ರು, ಏನು ದರ್ಶನ ಕೊಟ್ರು? ಇದೆಲ್ಲ ಆಯ್ತು, ಪ್ರೇಯರ್ ಮಾಡಿದ್ರು. ಅವ್ರು ಬಂದು ನನಗೆ ಯೆಹೋವನ ಸುವಾರ್ತೆ ಅಂತ ಒಂದು ಪುಸ್ತಕ ಕೊಟ್ಟರು. ಯೆಹೋವನ ಸುವಾರ್ತೆ ಅಂತ ಒಂದು ಪುಸ್ತಕ ಕೊಟ್ಟರು, ಆಶೀರ್ವಾದ ಮಾಡಿದರು. ನನ್ನ ಸಂಪ್ರದಾಯದ ಪ್ರಕಾರ ನಾನು ಕಾರ್ಲಿಗೆ ನಮಸ್ಕಾರ ಮಾಡಿದೆ, ಗುರುಗಳು ಅಂತೇಳಿ. ಆಯಿತು, ನೀವು ಸೌಖ್ಯ ಆಗ್ತೀರಿ, ನೀವು ನಂಬ್ರಿ ಆತನ ಅಂತ ಹೇಳಿ ಅವರು ಹೋದರು. ನಾನು ಸಂಜೆ ಆಯಿತು, ಮಾತ್ರೆ ನುಂಗಿದೆ, ಮತ್ತೆ ಮದ್ದೆಲ್ಲ ತಗೊಂಡೆ, ಊಟ ಮಾಡಿ ಮಲಗಿದೆ. ಸ್ವಲ್ಪ ಹೊತ್ತು ಇವಳು ಮಲಗಿದ್ಲು. ಆಮೇಲೆ 12 ಗಂಟೆಯಿಂದ ನೋವು ತಡೆಯೋಕ್ಕಾಗಲಿಲ್ಲ, ಒದ್ದಾಡ್ತಾ ಇವಳು ನಿದ್ದೆ ಹತ್ಬಿಟ್ಟಿದೆ. ಒದ್ದಾಡ್ತಾ ಇವಳು ಹೇಳಲಿಲ್ಲ ಅಂತ ನಾನು ಒಂದ್ಸರಿ ಸಿಟ್ಟು ಮಾಡಿದೆ, ಮತ್ತು ಮಲಗಿದ್ಲು. ಮತ್ತು ನಾನು ಏನು ಮಾಡೋಕ್ಕಾಗಲಿಲ್ಲ, ಮತ್ತೊಂದು ಮಾತ್ರೆ ನುಂಗಿದೆ ನೋವಿಂದು, ಮತ್ತು ಸುಮ್ಮನೆ ಮಲಗಿದ್ದೆ. ಮಲಗಿ ಮತ್ತು ಬುಕ್ ಓದ್ಕೊಂತ ಕೂತ್ಕೊಂಡೆ ಸುಮ್ಮನೆ, ಯೆಹೋವನ ಸುವಾರ್ತೆ. ಅದರಲ್ಲಿ ಕೆಲವೊಂದು ಸಂಗತಿಗಳು ನಾನು ಅರ್ಥಕೊಂಡಿದ್ದೆ. ಅಂದರೆ ನಾನು ಯೇಸು ಸ್ವಾಮಿ ಚರ್ಚಿಗೆಲ್ಲ ನಾನು SSLC ಓದ್ಬೇಕಾದ್ರೆ ಹೋಗ್ತಾ ಇದ್ದೆ, ದೃಢವಾದ ನಂಬಿಕೆ ಇರಲಿಲ್ಲ ಅಷ್ಟೆ. ಈ ದೇವರನ್ನೇ ನಂಬಬೇಕು, ನಿಜವಾದ ದೇವ್ರು ಇವರು, ಜೀವ ಕೊಡುವಾತ ದೇವ್ರು ಇವರು ಅಂತ ನನಗೆ ಅಷ್ಟು ಸ್ಪಷ್ಟ ಗೊತ್ತಿಲ್ಲ. ನಾನು ಆ ಸಂದರ್ಭದಲ್ಲಿ ಆ ಒಂದು ನನ್ನ ಬಾಲ್ಯ ಜೀವನ ನೆನೆಸ್ಕೊಂಡೆ. ನಾನು ಅವತ್ತೊಂದು ಸರಿ ನಾನು ಚರ್ಚಿಗೆ ಹೋಗಿದ್ದೀನಿ, ಸಣ್ಣ ಪ್ರಾಯದಲ್ಲಿ. ಆಮೇಲೆ ನನ್ನ ಎಲ್ಲ ಜನಾಂಗ ಸಹವಾಸನ ಇದೆ, ಎಲ್ಲರೊಟ್ಟಿಗೆ ಬೆಳೆದವರು, ಫ್ರೆಂಡ್ ಸರ್ಕಲಲ್ಲಿ ಕ್ರಿಶ್ಚಿಯನ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಆವಾಗ ನಾನು ಯೋಚನೆ ಮಾಡಿದೆ, ಇದರಲ್ಲಿ ಏನೋ ಒಂದು ಸತ್ಯ ಇದೆ, ನಾನು ಏನಾದರೂ ತಪ್ಪು ಮಾಡಿರ್ಬೋದು,
ಗೊತ್ತಿಲ್ಲದೆ ನಾನು ತಪ್ಪು ಮಾಡಿದ್ದೇನೋ, ಗೊತ್ತಿದ್ದು ತಪ್ಪು ಮಾಡಿದೆ ನನಗೆ ಗೊತ್ತಿಲ್ಲ. ಇದರಲ್ಲಿ ಏನಾದ್ರು ನಾನು ಏನಾದ್ರು ಶಾಪಗ್ರಸ್ತನಾದರೆ ಇವರಿಂದನೇ ನನಗೆ ಮುಕ್ತಿ ಆಗೋದಾದರೆ ಆಗಬೇಕು. ನಾನು ಇವತ್ತಿಂದನ ನೀವು ಆ ಪುಸ್ತಕವನ್ನು ಓದ್ತಾ ಇದ್ರಿ, ಯೋಹಾನ ಸುವಾರ್ತೆ? ಹೌದು, ಓದ್ತಾ ಇದ್ದೆ. ಆಮೇಲೆ ನಾನು ಯೋಚನೆ ಮಾಡಿ ಆಯಿತು, ನಾನು ಇವತ್ತಿಂದ ನನ್ನ ದೇವರನ್ನು ನಾನು ತ್ಯಜಿಸಿಬಿಡ್ಬೇಕು, ಯಾರಿಗೂ ಕೈ ಎತ್ತು ಮುಗಿಬಾರ್ದು. ಯಾಕಂದ್ರೆ ನನಗೆ ಇಷ್ಟರ ಬಗ್ಗೆ ನಾನು ಎಲ್ಲೆಲ್ಲ ಓದಿ ನನ್ನ ಜೀವಿತದಲ್ಲಿ ಒಂದು ಬಿಡುಗಡೆ ಸಿಕ್ಲಿಲ್ಲ, ನನ್ನ ಜೀವಿತದಲ್ಲಿ ಒಂದು ಕಷ್ಟ ಪರಿಹಾರ ಆಗಲಿಲ್ಲ. ಹೌದು, ಈಗ ಬದುಕಲಿಕ್ಕೆ ಮುಂದೆ ಡಾಕ್ಟರ್ ಕೂಡ ಹೇಳ್ತಾರೆ, ಜನಗಳು ಹೇಳ್ತಾ ಇದ್ದಾರೆ ಹೌದು, ದೇವರೇ ಇಲ್ಲ ಅಂತ ಹೇಳಿಕೊಂಡು ಇನ್ನು ಯಾವ ದೇವರು ಬೇಡ ಆ ಒಂದು ತೀರ್ಮಾನಕ್ಕೆ ಬಂದು ನೀವು ಇನ್ನು ಯೇಸುವಿನ ಹತ್ರ ನೀವು ಹೇಳ್ತಾ ಇದ್ದೀರಿ. ಹೌದು, ಬಂದು ತೀರ್ಮಾನ ತಗೊಂಡೆ. ನಾನು ನನ್ನ ಮಾರನೇ ದಿವಸನೇ ಅಲ್ಲ, ಅವತ್ತು ಬೆಳಗಿನ ಜಾವ 5 ಗಂಟೆ 4:45 ಗಂಟೆ ಆಗಿರ್ಬೋದು, ನೋವು ಜಾಸ್ತಿಯಾಗಿ ಕಣ್ಣಲ್ಲಿ ನೀರು ಹಾಕಕ್ಬಿಟ್ಟೆ. ಇವು ಕಡೆಗೂ ಹೇಳಲಿಲ್ಲ, ಇವಳು ಸುಸ್ತು ಓಡಾಡಿ ಮಲಗಿಬಿಟ್ಟಿದ್ದಾಳೆ. ಸುಮ್ಮನೆ 5 ನಿಮಿಷ 10 ಗಂಟೆ ಕೂತ್ಕೊಂಡಂಗೆ ನಾನು ಮಲ್ಕೊಂಬಿಟ್ಟಿನಿ, ಗೊತ್ತಿಲ್ಲ ನನಗೆ. ದೊಡ್ಡ 7 ಅಡಿ ಮನುಷ್ಯ, 7 ಅಡಿ ಅಂದರೆ ಭಾಳ ಹೈಟು. ಆ ಆಸ್ಪತ್ರೆ ಇದ್ರ ಲೆವೆಲಿಗೆ ಕಾಣ್ತಾ ಇದ್ದಾರೆ ಅವರು. ಎದ್ದು ಒಂಥರ ಕಂಬಳಿ ಒಂದು ಕೋಲು ಕೈಯಲ್ಲಿ ಒಂದು ಕೋಲು ಇಟ್ಕೊಂಡು ನನ್ನನ್ನು ಒಂದು 10 ನಿಮಿಷ ನೋಡಿರ್ಬೋದನ್ನು ಅಷ್ಟೇ. ದರ್ಶನ ಪೂರ್ತಿ ಕಾಣ್ತಾ ಇಲ್ಲ ನನಗೆ, ಆ ಉದ್ದ ಮತ್ತು ಒಂದು ಅರ್ಧ ಮುಖ ಕಾಣ್ತಾ ಇದೆ ಅಷ್ಟೇ. ಆಮೇಲೆ ನನಗೆ ಆ ಕೋಲಲ್ಲಿ ಒಂದ್ಸರಿ ಈ ಕಡೆ ಎಲ್ಲ ಹಿಂಗೆಲ್ಲ ಮಾಡಿ ಒಂಥರ ಮಾಡಿದಂಗೆ ಆಯ್ತು ಅಷ್ಟೇ. ಮಾಡಿ ಆಮೇಲೆ ಮತ್ತೆ ನನಗೆ ಎಚ್ಚರ ಇಲ್ಲ. ಅವರು ಆ ಕಡೆ ಟರ್ನ್ ಆಗಿದ್ದು ಒಂದು ಸ್ವಲ್ಪ ನೋಡಿದೆ ಅಷ್ಟೇ, ತಲೆ ಮೇಲೆ ಒಂದು ಹೊಡೆತ ಹೊಡೆದ್ರು ಅಷ್ಟೇ ಹಿಂಗೆ. ಅಷ್ಟೇ ಸ್ವಲ್ಪ ಗೊತ್ತಾಯಿತು. ಆಮೇಲೆ ನನಗೆ ಪೂರ್ತಿ ನಿದ್ದೆನೇ ಇಲ್ಲ. ಬೆಳಗ್ಗೆ 7 ಗಂಟೆ, ಇವಳು 6 ಗಂಟೆಗೆ ಎದ್ದು ಟೀ ಕಾಫಿ ಬಿಸಿನೀರೆಲ್ಲ ತರಕ್ಕೆ ಹೋಗಿದ್ದಾಳೆ. ನಾನಿಲ್ಲಿ ಫುಲ್ಲು ನಿದ್ದೆ ಗೊರಕೆ ಹೊಡಿತಿದ್ದೀನಿ. ಇವರೆಲ್ಲ ಏನೋ ಸ್ಮೆಲ್ ಬರ್ತಾಯಿತ್ತು ಅಂತ ಆಸ್ಪತ್ರೆ ಅಕ್ಕಪಕ್ಕದಲ್ಲೆಲ್ಲ ನೋಡ್ತಾ ಇದ್ದಾರೆ. ಇದು ಟ್ಯೂಮರ್ ಇರೋದು ಅಷ್ಟು ಪೂರ್ತಿ ತಡೆ ಒಳಗಡೆ ನೆಂದೋಗ್ಬಿಟ್ಟಿದೆ. ಗಿಟ್ಶೀಟು ನನ್ನ ಬಟ್ಟೆ ಏನೂ ಇಲ್ಲ, ಎಲ್ಲ ಸ್ಮೆಲ್ಲು. ಇವಳು ಓಡಿ ಬಂದು ಯಾರೋ ಹೇಳಿದ್ದಾರೆ ಹಿಂಗೆ ಅಣ್ಣ ಹಿಂಗೆ ಹಾಕ್ಬಿಟ್ಟಿದ್ದಾರೆ, ಜಲ್ದಿ ಬಾ. ಅಲ್ಲಿಂದ ಓಡಿ ಬಂದು ಅಳ್ತಾ ಕೂತ್ಕೊಂಡ್ಳು. ಎಬ್ಬರಿಸಿ 10 ನಿಮಿಷ ಅಲ್ಲಾಡಿಸಿ ಎಬ್ಬರಿಸಿದ ಮೇಲೆ ಯಾಕೆ ಅಂತ ಕೇಳಿದೆ. ನಿದ್ದೆ, ಅಷ್ಟು ನಿದ್ದೆ. ಯಾಕೆ ಇಲ್ಲ ಹೇಳಿ ಮೇಲೆ ಹೇಳ್ರಿ ಅಂತಂದು ಎಬ್ಬರಿಸಿದ ಮೇಲೆ ಎಲ್ಲ ಬೆಡ್ಶೀಟು ಅದೆಲ್ಲ ತೆಗೆದು ಬೇಗ ಡ್ರೆಸ್ಸಿಂಗ್ ಬಟ್ಟೆ ಎಲ್ಲ ತೆಗೆದು ಒರೆಸಿ ಅದೆಲ್ಲ ಕ್ಲೀನ್ ಮಾಡಿ ನನಗೆ ಹೊಸ ಬಟ್ಟೆ ಹಾಕಿ, ಇಲ್ಲ ಇವಳು ಆಳ್ತಾ ಕೂತ್ಕೊಂಡ್ಲು. ಏನು ಮಾಡೋದೀಗ ಹಿಂಗಾಗ್ಬಿಡ್ತಲ್ಲ. ಏನಿಲ್ಲ, ಮುಟ್ಟಿದ್ರೆ ಪೂರ್ತಿ ಒಳಗಡೆ ಇದು ಹೂ ಇದ್ದಂಗಿದೆ, ಸ್ಮೂತ್ ಏನೂ ಇಲ್ಲ, ಅದು ಎಲ್ಬೆ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಆಮೇಲೆ ಕಡೆಗೆ ನಾನು ಎದ್ದು ಧೈರ್ಯವಾಗಿ ಕೂತ್ಕೊಂಡೆ. ಇವಳು ಹೇಳ್ತಾ ನಾನು ಹಾಕಿದ್ರಲ್ಲಿ ನನಗೇನೋ ಒಂದು ಧೈರ್ಯ. ಆ ಟೈಮಲ್ಲಿ ಎದ್ದು ನೀನು ಅಳ್ಬೇಡ, ಸುಮ್ಮನಿರು, ನೋಡೋಣ ಅಲ್ಲಿ ಹೋಗೋಣ, ಚೆಕ್ ಮಾಡ್ಸೋಣ, ನಿವಾನ್ಸಿಗೆ ಹೋಗೋಣ, ಸುಮ್ಮನಿರು ಅಂತೇಳಿ ಇವಳಿಗೆ ಧೈರ್ಯ ಮಾಡಿದೆ. ಮತ್ತು ನಾನೇನಾದ್ರು ಸ್ವಲ್ಪ ಮುಖ ಸಪ್ಪು ಮಾಡ್ಕೊಂಡು ಮತ್ತೆ ಇನ್ನೂ ಜೋರು. ಆಮೇಲೆ ಆಯ್ತು ಹಂಗಾರೆ ಟೀ ಕುಡೀರಿ ಅಂದ್ಲು. ಹಲ್ಲು ಉಜ್ಜಿ ಎಲ್ಲ ರೆಡಿ ಮಾಡ್ಕೊಂಡು ನಾನೇ ಸ್ವಂತ ಹಲ್ಗಿಲ್ ಬ್ರಷ್ ಮಾಡ್ಕೊಂಡು ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಟೀ ಕುಡಿದು ತಿಂಡಿ ತಿಂದು ನಡಿ ಹೋಗೋಣ ಅಂತ ಹೊರಟಿವಿ. ಡಾಕ್ಟ್ರು ಹೋಗಿ ತೋರಿಸಿದೆ, ಎಮರ್ಜೆನ್ಸಿ ಅಂತಂದೇಳಿ ಇದಕ್ಕೆ ತಗೊಂಡೋಗಿ ಚೆಕಪ್ ಮಾಡಿ. ನಾನು ನೋಡಿದೆ, ಅವರೇ ಹೆದರ್ಬಿಟ್ರು. ಏನಪ್ಪ ಇದು ಮತ್ತೆ ಆಪ್ರೇಷನ್ ಮಾಡ್ಬೇಕಲ್ಲ, ಇದೇನು ಸಮಸ್ಯೆ ಮಾಡ್ಕೊಂಬಿಟ್ಟು ಮೇಲೆ ನೀನು, ಏನಪ್ಪ ಹೋಗತ್ತಲ್ಲ, ನಿನ್ನ ನೋಡೇ ನನಗೆ ಸಾಕಾಗ್ತದೆ ಅಂತ ಆ ಡಾಕ್ಟ್ರು, ಎಮರ್ಜೆನ್ಸಿ ವಾರ್ಡ್ ಡಾಕ್ಟ್ರು. 2 ಆಪರೇಷನ್ ಇನ್ನೊಂದು ಆಪರೇಷನ್ ಆಗಬೇಕು, ಮತ್ತೆ ಕೊಯ್ಬೇಕು ಅಂತ ಹೇಳ್ತಿದ್ದಾರೆ ಅವರು. ಇವಳು ಫುಲ್ಲು ಸುಸ್ತಾಗ್ಬಿಟ್ಟು ಮತ್ತೊಬ್ಬ ಡಾಕ್ಟ್ರು ಬಂದರು, ಸರ್ಜನ್ ಡಾಕ್ಟ್ರು ಬಂದರು. ಇದು ಏನೇ ಇರ್ಬೋದು, ಸ್ವಲ್ಪ ಲ್ಯಾಬಿಗೆ ಟೆಸ್ಟಿಗೆ ಕಳಿಸ್ರಿ ಬ್ಲಡ್ಡು ಅಂದರು. ಮತ್ತೆ ಅದ್ರಲ್ಲಿ ಬ್ಲಡ್ ತಗೊಂಡು ಲ್ಯಾಬಿಗೆ ಟೆಸ್ಟಿಗೆ ಕಳಿಸಿದ್ರು. ಅದು ಶುಕ್ರವಾರ ಬರ್ಬೇಕು ನೀವು ಅಂದರು. ಆಯ್ತು ಸರ್ ಬರ್ತೀನಿ ಅಂದೆ. ನೋವೆಲ್ಲ ತಡ್ಕೊಂತೀಯ ಅಂದರು. ಬಿಡಿ ಸರ್ ನಾನು ತಡ್ಕೊಂತೀನಿ ಅಂದೆ. ಧೈರ್ಯವಾಗಿ ಬಂದೆ. ಮತ್ತೆ 2-3 ದಿವಸ ರೆಸ್ಟ್ ತಗೊಂಡು ಶುಕ್ರವಾರ ಬೆಳಗ್ಗೆ ಬಿಡಲಿಲ್ಲ, ಸ್ನಾನ ಮಾಡ್ಕೊಂಡು ಪ್ರೇಯರಿಗೆ ಹೋದೆ ಫಸ್ಟು. ಅಲ್ಲಿ ಬೆಂಗಳೂರಲ್ಲೇ ಪ್ರೇಯರಿಗೆ ಹೋಗಿದ್ದೆ. ಹೌದು. ಅದು ನನಗೆ ಚರ್ಚು ಇದು ಬೇರೆ ಅದು ಬೇರೆ, ನನಗೆ ಡಿವೈಡಿಂಗ್ ರೂಲ್ಸ್ ಯಾವುದೂ ಗೊತ್ತಿದ್ದಿಲ್ಲ. ಚರ್ಚ್ ಎಲ್ಲಿದೆ
ನಾನು ಊಟ ಯೇಸು ಸ್ವಾಮಿಯ ಸುವಾರ್ತೆ ಸಿಕ್ಕಿದೆ. ಯೇಸು ಸ್ವಾಮಿ, ನಾನು ಅಲ್ಲಿಗೆ ಹೋಗ್ಬೇಕು. ಯೇಸು ಸ್ವಾಮಿ ಹೆಸರಿನಲ್ಲಿ ನಿಮ್ಮ ಜೀವಿತ ಅನೇಕ ಅದ್ಭುತಗಳಾಯ್ತು. ನೀವು ದರ್ಶನ ಕಂಡ್ರಿ, ಹೊಸತೊಂದು ನಿರೀಕ್ಷೆ ಯೇಸು ಸ್ವಾಮಿ ಇದ್ದಾರೆ ಎಂಬ ಒಂದು ಅದಕ್ಕಾಗಿ ಯೇಸು ಸ್ವಾಮಿ ಹತ್ರ ಹೋಗ್ಬೇಕು. ಅದು ಎಲ್ಲಿ ಏನಂತ ಗೊತ್ತಿಲ್ಲ. ಹಾಗೆ ನೀವು ಹೋದ್ರಿ, ಒಂದು ಪ್ರಾರ್ಥನೆ ಕೊಟ್ಟಕ್ಕೆ ಹೋದ್ರಿ. ಅದಕ್ಕಿಂತ ಮೊದಲನೇದಾಗಿ ನಾನು ಚರ್ಚಲ್ಲೇ ಊಟ ಮಾಡ್ತಾ ಇದ್ದೆ. ಆ ಊಟ ಕೂಡ ಚರ್ಚಲ್ಲೇ ಮಾಡ್ತಿದ್ದೆ. ಅಲ್ಲಿ ಈ ನಮ್ಮ ಆಸ್ಪತ್ರೆ ರೋಗಿಗಳಿಗೆ ಅಂತ ಹೇಳಿ ಒಂದು ಪ್ರತಿದಿನ 1 ಗಂಟೆಯಿಂದ ಹೊಸೂರು ರೋಡಲ್ಲಿ ಒಂದು ಚರ್ಚ್ ಇದೆ. ಆ ಚರ್ಚಲ್ಲಿ ಒಂದು 250ರಿಂದ 300 ಜನಕ್ಕೆ ಊಟ ಕೊಡ್ತಾರೆ. ಒಳ್ಳೆ ಊಟ, ಎಲ್ಲಿ ಹೋಟ್ಲಲ್ಲೂ ಕೊಡಲ್ಲ. ರಾಗಿ ಮುದ್ದೆ, ಒಳ್ಳೆ ರೋಗಿಗಳಿಗೆ ಏನು ಬೇಕೋ ಆ ಥರದೊಂದು ಊಟ ಕೊಡ್ತಾರೆ. ಅಲ್ಲಿ ಒಂದು 200ರಿಂದ 300 ಜನ ತನಕ ಊಟ ಮಾಡ್ತಾರೆ ಡೈಲಿ. ನಾನು ಯಾವತ್ತೂ ಸಂಕೋಚ ಪಡಲಿಲ್ಲ, ನಾನು ಅಲ್ಲೇ ಹೋಗಿ ಊಟ ಮಾಡ್ತಿದ್ದೆ. ಆ ಕೃಪೆ ನೋಡಿ, ನಾನು ಅದೆಲ್ಲ ನಂಬ್ಕೊಂಡು ಕಡೆಗೆ ನಾನು ಆ ಚೆಕಪ್ಪಿಗೆ ಹೋಗಿ ಎಲ್ಲ ಕೊಟ್ಟು ಬಂದಾಗ ಕೂಡ ನಾನು ಏನು ಹೇಳಿದೆ, ನೋಡು ಇವತ್ತು ನಾನು ಚರ್ಚಿಗೆ ಹೋಗಲೇಬೇಕು, ನಡ್ಕೊಂಡು ಹೋಗೋದಾದ್ರು ಸಹ್ಯೋ ಹೆಂಗೋ ಸಹ್ಯೋ ಬಿಟ್ಟು ಗೊತ್ತಿಲ್ಲ, ಹೋಗೋದೇ ಸಹ್ಯ. ಅವರು ನಮಗೆ ದಾರಿ ತೋರಿಸಿದ್ರಲ್ಲ ಪಾಪ, ನಾವು ಇವತ್ತು ಬರೋಕ್ಕಾಗಲ್ಲಣ್ಣ, ನೀವು ಹೋಗಿ ಬರ್ರಿ ಅಂತ. ನಿಮ್ಮ ಬಸ್ ಚಾರ್ಜು ಎಲ್ಲರೂ ನಾನು ನೋಡ್ಕೊಳ್ತೇನೆ ಬಾರಮ್ಮ ಅಂದರೆ ಅವ್ರು ಬರಲಿಲ್ಲ. ನೋಡೋಣ ಬಂದು ನಡ್ಕೊಂಡು ಹೋದ್ವಿ ಇಬ್ರು. ಒಂದು 3 ಕಿಲೋಮೀಟ್ರನ್ನ ಏನಾರ ಆಗ್ಬಿಡ್ಲಿ ಬಾ, ನಾನು ಹೋಗ್ತೀನಿ ಬರ್ತೀನಿ, ನನಗೆ ಧೈರ್ಯ ಇದೆ, ಆ ದೇವ್ರನ್ನ ನಂಬ್ಕೊಂಡು ಹೋಗೋಣ ಬಾರೆ ಅಂತಂದು ನನ್ನ ಹೆಂಡತಿ ಕರ್ಕೊಂಡು ನಾವಿಬ್ಬರೇ. ಮಳೆ ಬರ್ತಾಯಿತ್ತು, ಮತ್ತು ಛತ್ರಿನೂ ಇಲ್ಲ, ಕೆಸರು, ಅದರಲ್ಲೇ ನಡ್ಕೊಂಡು ಹೋದೆ. ಸುಮ್ಮನೆ ಹೋಗಿ ಅಲ್ಲೇ ಹೋದೆ. ಚರ್ಚ್ ಒಳಗಡೆ ಹೋದಾಗ ಆಗಲೇ ಪ್ರೇಯರ್ ಮುಗಿದ್ಬಿಟ್ಟಿತ್ತು. ಆಮೇಲೆ ಫಾದರಿಗೆ ಹೋಗಿ ಕಾಲಿ ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡಿದ ತಕ್ಷಣ ಅವರು ಕನ್ನಡದಲ್ಲಿ ಸ್ವಲ್ಪ ಮಾತಾಡಿದರು. ಸ್ವಲ್ಪ ಕನ್ನಡ ಬರ್ತಾಯಿತ್ತು ಅವರಿಗೆ. ಆಮೇಲೆ ಅಲ್ಲಿ ಅವ್ರ ಜೊತೆಗಿದ್ದರೆ ಯಾರೋ ಒಬ್ಬರು ಆಶೀರ್ವಾದ ತಗೊಂಡು ಬರ್ರಿ ನೀವು, ಅವ್ರಿಗೆ ಕನ್ನಡ ಬರೋಲ್ಲ ಜಾಸ್ತಿ, ಒಳಗಡೆ ಬರ್ರಿ ಅಂದು ಮತ್ತೊಬ್ಬರು ಪಾಸ್ಟಿಗೆ ಕರ್ಕೊಬಂದು ಭೇಟಿ ಮಾಡಿಸಿ ನಂದೆಲ್ಲ ಅಡ್ರೆಸ್ ಎಲ್ಲ ತಿಳ್ಕೊಂಡ್ರು. ಆಮೇಲೆ ಅವರೆಲ್ಲ ಸ್ವಲ್ಪ ತೈಲ ಎಲ್ಲ ಹಚ್ಚಿದ್ರು ತಲೆಗೆ. ದೇವರಿದ್ದಾನೆ, ನೀವು ಯಾವತ್ತೂ ಹೆದರಬೇಡ್ರಿ, ದೇವ್ರನ್ನ ನಂಬಿ ನೀವು ಬದುಕ್ರಿ, ದೇವ್ರು ನಿಮಗೆ ಅದ್ಭುತ ಕಾರ್ಯಗಳು ಮಾಡ್ತಾರೆ ಅಂತ ಹೇಳಿ ನನಗೆ ಒಂದು ಭರವಸೆ ಕೊಟ್ಟರು. ಅಲ್ಲಿಂದ ನಾನು ಏನು ಮಾಡಿದೆ, ಧೈರ್ಯವಾಗಿ ಬಂದೆ ಮನೆಗೆ. ಹಾಸ್ಪಿಟ್ಲಿಗೆ ಬಂದೆ. ಹಾಸ್ಪಿಟ್ಲಿಗೆ ಬಂದ ತಕ್ಷಣ ರಿಪೋರ್ಟ್ ಇಸ್ಕೊಳಕ್ಕೆ ಹೋದ್ನಲ್ಲ, ರಾಜಪ್ಪ ಏನು ತೊಂದರೆ ಇಲ್ಲ ಕಣ್ರಿ, ನೀವು ಹೋಗ್ರಿ, ಆಲ್ ರೈಟ್ ಹೋಗ್ರಿ, ನೀವೇನು ತೊಂದರೆ ಇಲ್ಲ, ಆಪ್ರೇಷನ್ ಮಾಡೋ ಅಗತ್ಯ ಇಲ್ಲ, ನೀವು ರೇಡಿಯೇಷನ್ ತಗೊಂಡು ಆರಾಮಾಗಿ ಊರಿಗೆ ಹೋಗ್ರಿ. ಮತ್ತೆ ಇಲ್ಲಿ ಬಂದೆ ರೇಡಿಯೇಷನ್ ಡಾಕ್ಟರ್ ಹತ್ರ, ಡಾಕ್ಟರ್ ಶ್ರೀಧರ್ ಅಂತ ಹೇಳಿ, ಭಾಳ ಒಳ್ಳೆ ಜನ. ಅವರು ಏನಪ್ಪ ಏನಾಯ್ತಪ್ಪ ನಿನ್ನ ರಿಪೋರ್ಟು, ನನಗೆ ಹೆದರಿಕೆ ಆಗಿತ್ತು ಅಂತ ಅಂದರು. ಸರ್ ಏನಿಲ್ಲ ಸರ್, ನಾರ್ಮಲ್ ಅಂತ ಬಂದಿದ್ದೆ, ರಿಪೋರ್ಟ್ ತೊಗೊಳ್ಳಿ ಅಂದೆ. ವೆರಿ ಗುಡ್ ಕಣಪ್ಪ, ಬಿಡು ಹೋಗ್ಲಿ ಅತ್ಲಾಗಿ, ಏನೋ ನಿನ್ನ ದೇವರು ದೊಡ್ಡ ಆಶೀರ್ವಾದ ಮಾಡಿದ್ದಾರೆ. ಅವರು ಕೂಡ ಅದೇ ಹೇಳಿದರು. ಅಲ್ಲಿಂದ ನಾನು ಬಂದುಬಿಟ್ಟೆ ಸೀದಾ. ಆಯ್ತು, ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ನನಗೊಂದು ಯೋಚನೆ ಇತ್ತು, ನಾನು ಬೆಂಗಳೂರಲ್ಲೆಲ್ಲ ಚರ್ಚೆಗೆ ಹೋಗ್ತೀನಿ, ನಾನು ಎಲ್ಲಿ ಪ್ರೇಯರಿಗೆ ಹೋಗ್ಬೇಕು ಅಂತ ಒಂದು ಯೋಚನೆ ಇತ್ತು ನನಗೆ. ಅಲ್ಲಿ ನಾನು ಮತ್ತೆ ನಮಗೆ ಬಂದು ಆಶೀರ್ವಾದ ಮಾಡಿದ್ರಲ್ಲ ಸೇವಕರಿಗೆ, ಅವ್ರದ್ದೊಂದು ನಂಬರ್ ತಗೊಂಡಿದ್ದೆ ನಾನು, ಇವತ್ತು ಕೂಡ ಇದೆ. ಇವತ್ತು ನಾನು ಮನಸ್ಸಿಗೆ ಏನಾದ್ರು ಬೇಜಾರಾದಾಗ, ವೇದನೆ ಆದಾಗ, ಸುಖ ಇದ್ದಾಗ, ದುಃಖ ಇದ್ದಾಗ ನಾನು ಅವ್ರ ಹತ್ರ ಮಾತಾಡ್ತೀನಿ. ಮತ್ತು ಬೆಂಗಳೂರಲ್ಲಿ ಸಾಮಾನ್ಯ ಒಂದು 4 ಜನ ನನಗೆ ಪಾಸ್ಟ್ರುಗಳು, ಲೇಡೀಸ್ ಕೂಡ, ಪದ್ಮ ಪಾಸ್ಟ್ರ್ ಅಂತೇಳಿ, ಅವರೆಲ್ಲ ಪೂರ್ತಿ ಎಲ್ಲರೂ ನನಗೆ ತುಂಬ ಆಸೆ ಮಾಡೋರು. ಅಷ್ಟು ನಾನು ವಿಧೇಯತೆಯಿಂದ ಅವ್ರ ಹತ್ರ ಪಾಸ್ಟರ್ಗಳ ಹತ್ರ ನಡ್ಕೊಂಡೆ. ಅವರು ಮತ್ತೆ ಅಲ್ಲೇ ತಾವರೆಕೆರೆ ಅಂತ ಒಂದು ಇದು ಬರ್ತದೆ, ಒಂದು ಹೊಸ ರೋಡಿಂದ ಮುಂದೆ ಆ ಕಡೆಗೆ, ಅಲ್ಲಿ ನಾನು ಚರ್ಚಿಗೆ ಹೋಗ್ತಾ ಇದ್ದೆ, ಪ್ರೈವೇಟ್ ಚರ್ಚು. ಈ ಚರ್ಚಿಗೆ ಹೋಗೋದು ಬೇಡ ಅಂತ ಯಾರೋ ಒಬ್ರು ಮಾಹಿತಿ ಇದು ಬೇಡ, ಪ್ರೈವೇಟ್ ಚರ್ಚಲ್ಲಿ ನೀವು ಹೋಗ್ರಿ, ಆತ್ಮಿಕ ಚರ್ಚ್. ನಿಮಗೆ ಗೊತ್ತಿಲ್ಲ ಆದರೆ ಈ ಒಂದು ಸರಿಯಾದ ಎಲ್ಲಿ ದೇವರ ವಾಕ್ಯ ಸಿಗ್ತದೆ, ಹೌದು, ಅಲ್ಲಿ ನಿಮ್ಮನ್ನು ನಡೆಸಿದ್ರು. ಹೌದು. ಆಮೇಲೆ ಅಲ್ಲಿಂದ ಬಂದು ನಾನು ಶಿವಮೊಗ್ಗ ಅಲ್ಲಿ 1-2 ಸರಿ ಹೋದೆ. ಮತ್ತೆ ಅಲ್ಲಿಂದ ನಾನು ಡಿಸ್ಚಾರ್ಜ್ ಆದ್ಮೇಲೆ ಮತ್ತೆ ನಾನು ಇಲ್ಲಿ ಈ ಕಡೆ ಶಿವಮೊಗ್ಗ ಬರ್ಬೇಕಲ್ಲ, ಮತ್ತೆ ಅಲ್ಲಿ ಚಿತ್ರದುರ್ಗದ ಪಾಸ್ಟರ್ ಬಾಲಕೃಷ್ಣ ಅಂತ ಹೇಳಿ ಅವ್ರು ಹೇಳಿದರು. ಅವ್ರು ಆ ಸಮಯದಲ್ಲಿ ನಾನು ಡಿಸ್ಚಾರ್ಜ್ ಆಗೋ ಟೈಮಿಗೆ ಹಾಸ್ಪಿಟ್ಲಿಗೆ ಬಂದಿದ್ದರು. ನೀವು ಒಂದು ಕೆಲಸ ಮಾಡಿ, ನಾನು ಒಂದು ಅಡ್ರೆಸ್ ಕೊಡ್ತೀನಿ ಶಿವಮೊಗ್ಗದಲ್ಲಿ, ಆ ಪಾಸ್ಟ್ರನ್ನು ನೀವು ಸೇವಕರು ಕನ್ಸಲ್ಟ್ ಮಾಡ್ಕೊಂಡು ನೀವು ವಾರ ಚರ್ಚಿಗೆ ಅಲ್ಲಿಗೆ ಹೋಗ್ರಿ, ಅವ್ರ ಮನೆಯಲ್ಲಿ ಮಾಡ್ತಾರೆ, ಮತ್ತು ಬೇರೆ ಕಡೆ ಮಾಡ್ತಾರೆ, ಶಾಲೆಯಲ್ಲಿ, ನರ್ಸರಿ ಶಾಲೆಯಲ್ಲಿ. ಆಯಿತು ಅಂತ ಹೇಳಿ ಅಲ್ಲಿಂದ ಬಂದಮೇಲೆ ಆ ಪಾಸ್ಟರ್ ನಂಬರ್ ತಗೊಬಂದು, ಶಿವಮೊಗ್ಗದಲ್ಲಿದ್ದಾರೆ ಅವರು, ಕುಂದಾಪುರದಲ್ಲಿ ಸೇವೆ ಮಾಡ್ತಾಯಿದ್ರು ಅಂದ ಮೊದಲು, ರಾಬರ್ಟ್ ಅಂತೇಳಿ, ಅವರ ಮಿಸಸ್ ಹೆಸರು
ವಿಜಯ್ ಅಂತೇಳಿ. ಅವರು ನಮಗೆ ಈಗ ನಮ್ಮ ಮನೆ ನಾವು ನೆಂಟರಲ್ಲ, ಅಣ್ಣ ತಮ್ಮರಲ್ಲ, ಬಂಧು ಬಳಗಕ್ಕಿಂತನ ಅತಿಯಾದ ದೊಡ್ಡ ಒಂದು ನಮಗೆ ಒಂದು ನಂಬಿಕೆ ಇಟ್ಟಿರ್ತಕ್ಕಂಥ ಒಂದು ಕುಟುಂಬ ಅದು. ಕುಟುಂಬ ನಮ್ಮನ್ನು ಇವತ್ತು ನನಗೆ ಹುಷಾರಿಲ್ಲ ಅಂದರೆ ಗಂಡ ಹೆಂಡತಿ ಓಡಿ ಬರ್ಬೇಕು, ಬರ್ತಾರೆ ಅಲ್ಲಿಗೆ. ಈಗ ನಾನು ಅವರ ಇವೆಲ್ಲ ಈ ನನ್ನೊಂದು ಒಂದು ಆರೋಗ್ಯ ಭಾಗ್ಯ ಆಗಿರ್ಬೋದು, ನಾನು ಮತ್ತೆ ಭೂಮಿ ಮೇಲೆ ಬದುಕಿ 8 ತಿಂಗಳಿಂದ ನಾನು ಜೀವ ಮಾಡ್ತಾ ಇರೋದು ಅಂತಂದರೆ ಆ ಎಲ್ಲ ದೇವ್ರ ಕೃಪೆ ಬೇಕಾದರೆ ಆ ಯೇಸು ಕ್ರಿಸ್ತನ ಒಂದು ಹೆಸರಿನಲ್ಲಿ ಅವರಿಗೆ ಸಲ್ತಕ್ಕಂಥದ್ದು. ಯೇಸುವಿನ ಕೃಪೆ ಅವರು ನನಗೆ ದಾರಿ ಮಾರ್ಗ, ಅವ್ರ ರೂಪದಲ್ಲಿ ದೇವ್ರದ್ದು ನನಗೆ ಒಂದು ಸೌಖ್ಯ ಕೊಟ್ಟಿದ್ದು. ಅವರ ಮೂಲಕ ಯೇಸು ಸ್ವಾಮಿ ನಿಮಗೆ ನನಗೆ ಸೌಖ್ಯ ಕೊಟ್ಟಿದ್ದು. ಯಾಕೆಂದ್ರೆ ದೇವರು ಒಬ್ಬೊಬ್ಬರನ್ನು ಡಾಕ್ಟರ್ ಯೇಸು ದೊಡ್ಡ ಡಾಕ್ಟರ್ ಅವರ ಬಳಿಗೆ ಹೋಗ್ತಾ ಇದ್ದೇನೆ. ಯಾಕೆಂದ್ರೆ ವೈದ್ಯಾದಿ ವೈದ್ಯನ ಘನ ವೈದ್ಯನಾಗಿದ್ದಂತ ನಮ್ಮ ಯೇಸು ಆಗಿದ್ದಾನೆ. ಈ ದಿನ ಈ ಪ್ರಾರ್ಥನೆ ಕೂಟಕ್ಕೆ ಬಂದು, ಈ ಕೆರಿತ್ ಕಾನ್ಫರೆನ್ಸ್ಗೆ ಬಂದು ದೇವರು ಅವರನ್ನು ಮುಟ್ಟಿ ಅಭಿಷೇಕಿಸಿ ಎಲ್ಲ ರೀತಿಯಲ್ಲಿ ಅವರಿಗೆ ಬಿಡುಗಡೆ ಕೊಟ್ಟಿದ್ದಾರೆ ಅಂತ ಅವರೊಂದು ನಂಬಿಕೆ. ಇದನ್ನ ಬರುವಂತ ಸಮಯದಲ್ಲಿ ಅವ್ರು ಹೇಳ್ತಾ ಇದ್ರು, ಬರುವಂತ ಸಮಯದಲ್ಲಿ ಅಲ್ಲ ಬ್ರದರ್, ನನಗೆ ನಡೆಯಲಿಕ್ಕೆ ಆಗ್ತಾ ಇರ್ಲಿಲ್ಲ. ಒಂದು ನನಗೆ ನನ್ನ ಹೆಂಡತಿಯ ಸಹಾಯ ಬೇಕಿತ್ತು, ಅವರು ಕೈ ಹಿಡಿದುಕೊಂಡು. ಆದರೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಲಿಕ್ಕೆ ಈ ಒಂದು ಕೂಟಕ್ಕೆ ಅಟೆಂಡ್ ಆದಿನಿಂದ ಈವರೆಗೆ ನನಗೆ ಯಾರ ಸಹಾಯ ಇಲ್ಲದೆ ನಾನು ನಡೆಯುತ್ತೇನೆ, ಎಲ್ಲವನ್ನು ಮಾಡ್ತಾ ಇದ್ದೇನೆ, ನನಗೆ ಫ್ರೀ ಆಗಿದ್ದೇನೆ, ನನಗೆ ದೇವರು ಗುಣಪಡಿಸಿದ್ದಾರೆ ಅಂತ ಒಂದು ನಂಬಿಕೆಯಿಂದ ಅವರು ಹೇಳ್ತಾ ಇದ್ದಾರೆ. ನಿಜವಾಗಿ ಈ ದಿನ ಅವರು ಒಳ್ಳೆ ರೀತಿಯಲ್ಲಿ ದೇವರು ಅವರ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದ್ದಾರೆ. ಪ್ರಿಯರೇ, ಬ್ರದರ್, ನಿಮ್ಮ ವಿಷಯವಾಗಿ ವೀಕ್ಷಕರಿಗೆ ನೀವೇನು ಹೇಳುವುದಾದರೆ, ಯಾಕಂದ್ರೆ ಅನೇಕ ಕಷ್ಟಗಳಲ್ಲಿ ನಿರೀಕ್ಷೆ ಕಳೆದುಕೊಂಡು ಜನರ ಬಾಯಿಗಳಿಂದಲೂ ಕೂಡ ಆಗುವುದಿಲ್ಲ, ಇದು ಸಾಧ್ಯವಿಲ್ಲ ಅಂತ ಹೇಳುವ ಪರಿಸ್ಥಿತಿಗಳ ಮಧ್ಯದಲ್ಲಿ ಕೂಡ ದೇವರು ಎಲ್ಲ ಪರಿಸ್ಥಿತಿಯನ್ನು ಮಾರ್ಪಡಿಸಲು ಶಕ್ತನಾಗಿದ್ದಾನೆ ಎಂಬುದು ನೀವೇ ಸಾಕ್ಷಿಯಾಗಿದ್ದೀರಿ. ನೀವು ಹೇಳಲಿಕ್ಕೆ ಏನು ಬಯಸ್ತೀರಿ? ನನ್ನ ಹಾಗೆ ಲೋಕದ ಸುಖದಲ್ಲಿ ಬೇಕಾದಷ್ಟು ಜನ, ಲಕ್ಷಾದ ಕೋಟಿಗಟ್ಟಲೆ ಜನ ಮುಳುಗಿರ್ಬೋದು, ನಂತರ ವೇದನೆಗಳು ಅವರಿಗೂ ಇರ್ಬೋದು. ಆದರೆ ಅವ್ರ ಜೀವಿತದಲ್ಲಿ ನಮ್ಮ ಥರ ಒಂದು ಬದಲಾವಣೆಗಳನ್ನು ತಗೊಂಡು ಆ ನಿಜವುಳ್ಳ ದೇವರು ಯಾರು ಅನ್ನೋದನ್ನು ಹುಡುಕಿ ಅವ್ರ ಜೊತೆ ಬಾಳೋದಕ್ಕೆ ನಾನು ಅವರಿಗೆ ಒಂದು ಮನಪೂರ್ವಕವಾಗಿ ನಾನು ಹೇಳ್ತಿದ್ದೀನಿ. ನಿಜವಾಗಿ ಪ್ರಿಯರೇ, ಕೇಳಿದರಲ್ಲ ಅವರ ಮನದಾಳದ ಮಾತು. ನಿಜವಾಗಿ ಎಷ್ಟೋ ಜನರು ಅವರು ಹೇಳಿದಂಥ ಒಂದು ಮಾತು, ನೀವು ತೆಗೆದುಕೊಳ್ಳಬೇಕಾದ ತೀರ್ಮಾನ ತೆಗೆದುಕೊಂಡು ಸತ್ಯ ದೇವರು ಯಾರು, ನಮ್ಮನ್ನು ಈ ಕಷ್ಟಗಳಿಂದ ಹೊರಗೆ ತರುವ ದೇವರು ಯಾರು, ಈ ರೋಗದಿಂದ ನಮ್ಮನ್ನು ಗುಣಪಡಿಸುವ ದೇವರು ಯಾರು ಎಂಬುದನ್ನು ಹುಡುಕಿ ಹೋಗುವುದಾದರೆ, ಆತನ ಬಳಿಗೆ ನಾವು ಬರುವುದಾದರೆ, ಆ ಯೇಸುವನ್ನು ನಾವು ಕಂಡುಕೊಳ್ಳುವುದಾದರೆ, ನಿಮ್ಮ ಜೀವಿತದಲ್ಲಿಯೂ ನಮ್ಮ ಜೀವಿತ ಎಲ್ಲರ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡಲು ಶಕ್ತನಾಗಿದ್ದಾನೆ. ಯಾಕಂದರೆ ಅವರ ಜೀವಿತದಲ್ಲಿ ದೇವರು ಅದ್ಭುತ ಮಾಡಿದ್ದಾನೆ. ಈ ದಿನ ಅವರಿಗೆ ಕುಳಿತಿರುವುದು ನಿಮ್ಮ ಮುಂದೆ ಅವರ ಜೀವಿತದಲ್ಲಿ ಆದ ಎಲ್ಲ ಕಷ್ಟಗಳನ್ನು, ಅವರು ಅನುಭವಿಸಿದಂಥ ಎಲ್ಲ ಅನುಭವಗಳನ್ನು ಹಂಚಿಕೊಂಡು ಈ ದಿನ ದೇವರು ಮಾಡಿದ ಕಾರ್ಯಗಳನ್ನು ಹೇಳಿಕೊಂಡು ಈ ದಿನ ಕುಳಿತಿರುವುದಾದರೆ ಅದು ಯೇಸುವಿನ ಕೃಪೆಯಾಗಿದೆ, ಆತನ ಪ್ರೀತಿಯಾಗಿದೆ, ಆತನ ದಯೆಯಾಗಿದೆ, ಆತನ ಕರುಣೆ ಆಗಿದೆ. ಪ್ರಿಯರೇ, ಹೌದು, ನಾವು ಈ ದಿನ ಕುಳಿತಿರುವುದಾದರೆ ಅದು ಯೇಸುವಿನ ಕೃಪೆಯಾಗಿದೆ. ಪ್ರಿಯ ವೀಕ್ಷಕರೇ, ಈ ಒಂದು ಸಾಕ್ಷ್ಯ ಮೂಲಕ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಅಂತ ನಂಬುತ್ತೇನೆ. ಪ್ರಿಯರೇ, ಬ್ರದರ್, ನಾವು ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೇನೆ ನಿಮ್ಮ ಹತ್ರ. ನಿಮ್ಮ ಮುಂದಿನ ಸಿಸ್ಟರ್, ನಿಮ್ಮ ಹತ್ರ ನಿಮ್ಮ ಮುಂದಿನ ಒಂದು ಗುರಿ, ನಿರೀಕ್ಷೆ ಏನು? ನಾನು ನನಗೆ ಸಾಧ್ಯವಾದಷ್ಟು ಪಟ್ಟಿಗೆ ನನ್ನ ಥರ ಒಂದು ಬಳಿರ್ತಕ್ಕಂಥ ಜೀವಗಳಿಗೆ, ಆಸ್ಪತ್ರೆಯಲ್ಲಿರ್ತಕ್ಕಂಥ ಒಂದು ರೋಗಿಗಳಿಗೆ ಆ ದೇವರು ನನಗೆ ಕೊಟ್ಟಷ್ಟಲ್ರಿ ನಾನು ಆ ರೋಗಿಗಳಿಗಾಗಿರ್ಬೋದು, ಮತ್ತೊಬ್ಬ ಬಡ ಆಗಿರ್ಬೋದು, ನನ್ನಲ್ಲಿ ಎಷ್ಟೇ ಬಡತನ ಇದ್ದರೂ ಅದರಲ್ಲಿ ಹಂಚಿ ತಿನ್ನೋಂಥ ಒಂದು ನನಗೆ ದೇವರಾತ್ಮ ಹೇಳ್ತಾ ಇದ್ದಾನೆ. ನಾನು ಅದನ್ನು ಮಾಡಬೇಕು. ಸಮಾಜ ಸೇವೆಗಳಲ್ಲಿ ಬಡವರನ್ನು ಎಬ್ಬಿಸಿ ಪಾಪಿಗಳನ್ನು ನಾನು ಒಂದು ಗುರಿ ಮುಟ್ಟಿಸ್ಬೇಕು ಅಂತ ನನ್ನ ಆಸೆ. ನಿಜವಾಗಿ ಪ್ರಿಯ ವೀಕ್ಷಕರೇ, ಈಗ ದೇವರನ್ನು ಕಂಡುಕೊಂಡು ರಕ್ಷಿಸಲ್ಪಟ್ಟಂಥ ಈ ಸಹೋದರನಲ್ಲಿ ದೇವರ ಆತ್ಮನು ಅವರನ್ನು ಆ ರೀತಿಯಾಗಿ ಪ್ರೇರೇಪಿಸ್ತಾ ಇದ್ದಾರೆ. ಯಾಕೆಂದರೆ ನನ್ನಂಥ ಅನೇಕರು ಆಸ್ಪತ್ರೆಗಳಲ್ಲಿ ರೋಗಗಳಿಂದ
ಅನೇಕ ರೀತಿಯ ವೇದನೆ ವ್ಯಸನಗಳೊಂದಿಗೆ ಇರುವಂಥ ಸಮಯದಲ್ಲಿ ಅವರ ಬಳಿಗೆ ಹೋಗಿ ಅವರಿಗೂ ಈ ಯೇಸುವಿನ ಪರಿಚಯ ಮಾಡಬೇಕು ಮತ್ತು ನನ್ನಲ್ಲಿ ಆಗುವಷ್ಟು, ನಾನು ಊಟ ಮಾಡುವುದರಲ್ಲಿ ಆಗುವಷ್ಟು ಅವರಿಗೂ ಏನಾದರೂ ನಾನು ಸಹಾಯ ಮಾಡಬೇಕು ಅಂಥ ಒಂದು ಆಸೆ, ಅಂಥ ಒಂದು ಗುರಿ ನನ್ನ ಹೃದಯದಲ್ಲಿದೆ. ಅದಕ್ಕಾಗಿ ನಾನು ಜೀವಿಸಬೇಕು, ಯೇಸುವಿಗಾಗಿ ಜೀವಿಸಬೇಕು, ಆತನ ಕೆಲಸಗಾಗಿ, ಆತನಿಗಾಗಿ ನಾನು ಬದುಕಬೇಕು, ಒಂದೇ ನನ್ನ ಗುರಿ ಅಂತ ಅವರು ಹೇಳ್ತಾ ಇದ್ದಾರೆ. ಪ್ರಿಯರೇ, ನಿಜವಾಗಿ ಪ್ರಿಯ ವೀಕ್ಷಕರೇ, ನಾವು ಕೂಡ ಕೇಳ್ತಿರುವಂಥ ನೀವು ಕೂಡ, ನಿಮಗೆಲ್ಲರಿಗೂ ನನ್ನ ಒಂದು ಮನದಾಳದ ಮಾತು, ನಾವು ಇರುವವರೆಗೆ ಯೇಸುವಿನ ಕೆಲಸ ಮಾಡುವುದಾದರೆ, ಕಷ್ಟದಲ್ಲಿ ಅವರಿಗೆ ಹೋಗಿ ನಾವು ಯೇಸುವಿನ ಪರಿಚಯ ಮಾಡುವುದಾದರೆ ನಮ್ಮ ಯೇಸು ಅವರನ್ನು ಬಿಡಿಸಲು ಶಕ್ತನಾಗಿದ್ದಾನೆ. ಯಾರೇ ಆಗಿರಲಿ ಅವರಿಗೆ ನಾವು ಹೋಗಿ ನಮ್ಮ ಸಾಕ್ಷಿಯನ್ನು ಹೇಳುವುದಾದರೆ, ನಮ್ಮ ಜೀವಿತದಲ್ಲಿ ದೇವರು ಮಾಡಿದ ಒಂದೊಂದು ಕಾರ್ಯವನ್ನು ಹೇಳುವುದಾದರೆ ಅವರು ಕೂಡ ಯೇಸುವಿನ ಬಳಿಗೆ ಬಂದು ಆತನ ನಾಮವನ್ನು ಅರಿತುಕೊಂಡು ಅವರು ಕೂಡ ಬಿಡುಗಡೆ ಹೊಂದಿಕೊಳ್ಳಲು ಸಾಧ್ಯ. ಪ್ರಿಯ ವೀಕ್ಷಕರೇ, ಈವರೆಗೂ ನಮ್ಮ ಮಧ್ಯದಲ್ಲಿ ಇದ್ದು ತನ್ನ ಸಾಕ್ಷಿಯನ್ನು ಹಂಚಿಕೊಂಡಂಥ ಸಹೋದರರನ್ನು ಇನ್ನೊಂದಾವರ್ತಿ ನಾವು ಹೃತ್ಪೂರ್ವಕವಾಗಿ ಅವರನ್ನು ವಂದಿಸುವ. ಈವರೆಗೆ ನಮ್ಮ ಮಧ್ಯದಲ್ಲಿ ಬಂದು ನಿಮ್ಮ ಸಾಕ್ಷಿಯನ್ನು ಹಂಚಿಕೊಂಡದಕ್ಕಾಗಿ ನಿಮಗೆ ನಮ್ಮ ಹೃತ್ಪೂರ್ವ ವಂದನೆಗಳು. ಪ್ರಿಯ ವೀಕ್ಷಕರೇ, ಈವರೆಗೂ ಇದು ನನ್ನ ಸಾಕ್ಷಿ ಈ ಕಾರ್ಯಕ್ರಮದಲ್ಲಿ ತನ್ನ ಸಾಕ್ಷಿಯನ್ನು ಹಂಚಿಕೊಂಡಿದ್ದಾರೆ. ಅದೇ ರೀತಿ ಮುಂದಿನ ಇದು ನನ್ನ ಸಾಕ್ಷಿ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಅತಿಥಿಯೊಂದಿಗೆ ಬರುವವರೆಗೆ ನಮ್ಮ ಈ ಆಸರಟಿಯನ್ನು ವೀಕ್ಷಿಸುತ್ತೀರಿ. ವಂದನೆಗಳು.